ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಜಗದ್ಗುರು ಜಗದ್ವಂದ್ಯ ಶ್ರೀ ಸಿದ್ಧಾರೂಢರ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸಿದ್ಧರ ತತ್ಸ್ವರೂಪರು ಮಹಾಮೌನ ಯೋಗಿ ಗುರುನಾಥ ಮಂಗಳ ಭಕ್ತೃಗತಿಗೆ ಅನಂತ ಭಕ್ತಿಯ ಕುಸುಮಗಳನ್ನು ಸಮರ್ಪಿಸಿ ಆರೂಢ ಜ್ಯೋತಿ ಸುಪುತ್ರ ಪಂಗಲ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಎನ್ನ ಆರಾಧ್ಯ ಗುರುದೇವರನ್ನು ಹೃದಯ ಪದ್ಮಗಳಲ್ಲಿ ಧ್ಯಾನಿಸಿಕೊಂಡು ಈ 18ನೇ ವರ್ಷದ ವೇದಾಂತದ ಸಾಧನ ಶಿಬಿರದಲ್ಲಿ ಶಿಬಿರಾರ್ಥಿಗಳಾಗಿ ಆಗಮಿಸಿದಂಥ ತಮ್ಮೆಲ್ಲರ ಸಹೃದಯಕ್ಕೆ ಸಾಕ್ಷಿಯಾಗಿ ಬೆಳತಕ್ಕಂಥ ಪರಶಿವ ಪರಮಾತ್ಮನಿಗೆ ವಂದಿಸಿ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬೆಳಗಿನ ಜಾವದಲ್ಲಿ ಚಿಂತನೆಗಾಗಿಟ್ಟುಕೊಂಡಂಥ ವಿಷಯ ಶ್ರೀ ಸಾಧು ನಿಶ್ಚಲದಾಸರಿಂದ ವಿರಚಿತವಾದ ವಿಚಾರ ಸಾಗರವೆಂಬ ಗ್ರಂಥದ 1ನೇ ತರಂಗದಲ್ಲಿ ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ ಈ ಅನುಬಂಧ ಚತುಷ್ಟಯ ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡ್ತಾ ಇದೆ. ಅದರೊಳಗೆ ಈಗ ಅಧಿಕಾರಿಯ ವರ್ಣನೆ ಹಿಡಿದಿತ್ತು. ಮಲ ವಿಕ್ಷೇಪ ಜಾಕಿನೈಗಿಂದು ಏಕಜ್ಞಾನ ವೈಚವ ಸಾಧನ ಸಹಿತ ನರಸೋ ಅಧಿಕೃತ ಮಧ್ಯಮಾನ ಅಂತ ಹೇಳ್ಕೊಂಡು ಆ ಅಧಿಕಾರಿಯಲ್ಲಿರ್ತಕ್ಕಂಥ ವಿವೇಕಾದಿಗಳು ಶ್ರವಣಾದಿಗಳಲ್ಲಿ ಪ್ರತ್ಯಕ್ಷ ಫಲವಿರುವುದರಿಂದ ಜ್ಞಾನಕ್ಕೆ ಬಂದು 8 ಅಂತರಂಗ ಸಾಧನವನ್ನು ಕರ್ಕೊಂಡು ಪ್ರಾರಂಭದ ವಿವೇಕಾದಿಗಳು 4, ಶ್ರವಣಾದಿಗಳು 4, ಟೋಟಲ್ 8 ಜ್ಞಾನಕ್ಕೆ ಅಂತರಂಗ ಸಾಧನ ಅಂತ ಹೇಳಿ. ಅದರೊಳಗನೆ ಏನದ ಅಂದ್ರೆ ಶ್ರವಣಾದಿಗಳ ಅಪೇಕ್ಷೆಯಿಂದ ವಿವೇಕಾದಿಗಳು ಜ್ಞಾನಕ್ಕೆ ಬಹಿರಂಗ ಸಾಧನ. ಶ್ರವಣಾದಿಗಳ ಅಪೇಕ್ಷೆ ಒಂದರ ಅಪೇಕ್ಷೆಯಿಂದ ಶ್ರವಣಾದಿಗಳ ಅಪೇಕ್ಷೆಯಿಂದ ವಿವೇಕಾದಿಗಳು ಬಹಿರಂಗ ಸಾಧನ ಆಗುತ್ತವೆ. ವಿವೇಕಾದಿಗಳ ಅಪೇಕ್ಷೆಯಿಂದ ಕರ್ಮೋಪಾಸನಗಳು ಬಹಿರಂಗ ಸಾಧನವಾಗುತ್ತವೆ. ಇಲ್ಲಿ ಬಹಿರಂಗಂಕೋ ತೆಗೆ ಅಂತರಂಗಂಕೋ ಧಾರೆ ಅಂತ ಒಂದು ದೋಹದ ಹೇಳ್ಕೊಂಡು ಬಂದಿದೆ. ಬಹಿರಂಗ ಸಾಧನವನ್ನು ತ್ಯಾಗ ಮಾಡ್ರಿ, ಅಂತರಂಗ ಸಾಧನವನ್ನು ಗ್ರಹಣ ಮಾಡ್ರಿ ಅಂತ ಹೇಳಿ. ಅಂದ್ರೆ ವಿವೇಕಾದಿಗಳು ಕೂಡ ಇಲ್ಲಿ ಬಹಿರಂಗ ಅಂತ ಹೇಳಿದ್ರಲ್ಲ, ತ್ಯಾಗ ಮಾಡ್ಬೇಕೇನು ಅಂದ್ರೆ ಅವು ಉಪಾದೇಯ ಹೇಯನಯೇ ಅವು ಗ್ರಹಣ ಮಾಡಲಿಕ್ಕೆ ಯೋಗ್ಯ ಇರುತ್ತವೆ. ಯಜ್ಞಾದಿ ಕರ್ಮಗಳನ್ನು ತ್ಯಾಗ ಮಾಡಲಿಕ್ಕೆ ಅವು ಯೋಗ್ಯ ಇಲ್ಲವೇ ಇಲ್ಲ. ಯಾಕ ಅಂದ್ರ ಈ ವಿವೇಕಾದಿಗಳು ಅಧಿಕಾರಿಯಲ್ಲಿ ಇರುತ್ತವೆ. ಅಧಿಕಾರಿ ಜ್ಞಾನಕ್ಕೆ ಅಧಿಕಾರಿ ಹೇಳಿದ್ರು. ವೈಚವ ಸಾಧನ ಸಹಿತ ನರ ಇದ್ದೀವಿ, 4 ಸಾಧನ ಸಹಿತವಾಗಿರಬೇಕು. ಅಂದ್ರ ಈ ವಿವೇಕಾದಿಗಳು ಅಧಿಕಾರಿಯಲ್ಲಿ ಇರುವುದರಿಂದ ಇವು ಬಹಿರಂಗ, ಅದು ಶ್ರವಣಾದಿಗಳ ಅಪೇಕ್ಷೆಯಿಂದ ಬಹಿರಂಗ ಅಂದ್ರೂ ಕೂಡ ಅವು ಗ್ರಹಣ ಇರುತ್ತವೆ. ಅಂತರಂಗ ಸಾಧನಗಳಿಗೆ ಗ್ರಹಣ ಇರುತ್ತವೆ, ತ್ಯಾಗ ಮಾಡಲಿಕ್ಕೆ ಯೋಗ್ಯ ಅಲ್ಲವೇ ಅಲ್ಲ ಅಂತ ಹೇಳ್ಕೊಂಡು ಬಂದು ಮುಂದೆ ಏನು ಮಾಡಿದ್ರು ಅಂದ್ರೆ ಈ ಶ್ರವಣಾದಿಗಳು ಕೂಡ ಜ್ಞಾನಕ್ಕೆ ಬಹಿರಂಗ ಸಾಧನ ಅಂತ ಹೇಳಿ. ಯಾವ್ದ್ರ ಅಪೇಕ್ಷೆಯಿಂದ? ಮಹಾವಾಕ್ಯದ ಅಪೇಕ್ಷೆಯಿಂದ ಜ್ಞಾನಕ್ಕೆ ಸಾಧನದ ಓಸಿವೆಲ್ಲ ಮಹಾವಾಕ್ಯದ ಅಪೇಕ್ಷೆಯಿಂದ ಶ್ರವಣಾದಿಗಳು ಇವು ಬಹಿರಂಗ ಸಾಧನವಾಗುತ್ತವೆ ಅಂತ ಹೇಳ್ಕೊಂಬ. ಯಾಕೆ ಅದಕ್ಕೆ ಜ್ಞಾನಕ್ಕೆ ಬಂದು ಮುಖ್ಯ ಅಂತರಂಗ ಸಾಧನ ಯಾವುದು? ಮಹಾವಾಕ್ಯದ ಉಪದೇಶ. ಏನಂತಾರ? ಮಹಾವಾಕ್ಯದ ಉಪದೇಶ ಆಗ್ಬೇಕು. ಗ್ರಂಥದಾಗಿದ್ರೆ ಕೆಲಸ ಸಾಧನ ಆಗೋದಿಲ್ಲ. ಅದು ಸದ್ಗುರುಗಳು ಉಪದೇಶ ಮಾಡಬೇಕು, ಮಹಾವಾಕ್ಯದ ಉಪದೇಶ ಮಾಡಬೇಕು. ಆ ಮಹಾವಾಕ್ಯದ ಉಪದೇಶನೇ ಏನದಂದ್ರೆ ಮುಖ್ಯ ಅಂತರಂಗ ಸಾಧನ. ಎದಕ್ಕ? ಜ್ಞಾನಕ್ಕೆ ಬಂದು ಮುಖ್ಯ ಅಂತರಂಗ ಸಾಧನ. ಆ ಮಹಾವಾಕ್ಯದ ಅಪೇಕ್ಷೆಯಿಂದ ಜ್ಞಾನಕ್ಕೆ ಶ್ರವಣಾದಿಗಳು ಬಹಿರಂಗ ಸಾಧನ. ಶ್ರವಣಾದಿಗಳ ಅಪೇಕ್ಷೆಯಿಂದ ವಿವೇಕಾದಿಗಳು ಬಹಿರಂಗ ಸಾಧನ. ಟೋಟಲಿ ಏನಂದ್ರೆ ಜ್ಞಾನಕ್ಕೆ ಬಂದು 9 ಅಂತರಂಗ ಸಾಧನವನ್ನು ಹೇಳ್ಕೊಂಡು ಬಂದರು. 9 ಹೇಳಿದ್ರು. ಮೊದಲು 8 ಅದು ಶ್ರವಣಾದಿಗಳು 4, ವಿವೇಕಾದಿಗಳು 4, ಶ್ರವಣಾದಿಗಳು 4, 8. ಇದೊಂದು ಮಹಾವಾಕ್ಯವನ್ನು ತಗೊಂಡು ಬಂದ್ರಲ್ಲಿ ಮುಂದೆ ಬಂದ ಮೇಲೆ ಈ 9 ಮಹಾವಾಕ್ಯದ ಉಪದೇಶ. ಇವು ಏನಾದವು ಅಂದ್ರೆ 9
ಜ್ಞಾನಕ್ಕೆ ಬಂದು ಅಂತರಂಗ ಸಾಧನ ಇರುತ್ತವೆ. ಒಟ್ಟು ಸಾಧನಗಳೆಲ್ಲ ಒಂದರ ಅಪೇಕ್ಷೆಯಿಂದ ಬಹಿರಂಗ ಆಗ್ಬೋದು, ಒಂದರ ಅಪೇಕ್ಷೆಯಿಂದ ಅಂತರಂಗ ಆಗ್ಬೋದು. ನೀವು ಪ್ರತ್ಯೇಕ ಒಂದೊಂದು ಕೂಡ ತಿಳ್ಕೊಬಹುದು. ಏನಂದ್ರ ಈಗ ನೋಡ್ರಿ, ಮಹಾವಾಕ್ಯದ ಅಪೇಕ್ಷೆಯಿಂದ ಶ್ರವಣಾದಿ ಮನನ ನಿಧಿಧ್ಯಾಸನ ಏನದ ತತ್ವ ಪದಾರ್ಥ ಶೋಧನ. ತತ್ವ ಪದಾರ್ಥ ಶೋಧನ ಬಹಿರಂಗ ಆಗ್ತದೆ. ತತ್ವ ಪದಾರ್ಥ ಶೋಧನ ಅಪೇಕ್ಷೆಯಿಂದ ನಿಧಿಧ್ಯಾಸನ ಬಹಿರಂಗ ಆಗ್ತದೆ. ನಿಧಿಧ್ಯಾಸನದ ಅಪೇಕ್ಷೆಯಿಂದ ಮನನ ಬಹಿರಂಗ ಆಗ್ತದೆ. ಮನನದ ಅಪೇಕ್ಷೆಯಿಂದ ಶ್ರವಣ ಬಹಿರಂಗ ಆಗ್ತದೆ. ಶ್ರವಣದ ಅಪೇಕ್ಷೆಯಿಂದ ಮುಮುಕ್ಷತ ಬಹಿರಂಗ ಆಗ್ತದೆ. ಮುಮುಕ್ಷತ ಅಪೇಕ್ಷೆಯಿಂದ ಷಟ್ಸಂಪತ್ತಿ ಬಹಿರಂಗ ಆಗ್ತದೆ. ಷಟ್ಸಂಪತ್ತಿ ಅಪೇಕ್ಷೆಯಿಂದ ದಮೆ ವೈರಾಗ್ಯ ಬಹಿರಂಗ ಆಗ್ತದ. ಮತ್ತೆ ಆನಂತರ ವೈರಾಗ್ಯದ ಅಪೇಕ್ಷೆಯಿಂದ ವಿವೇಕ ಬಹಿರಂಗ. ಒಂದೊಂದು ಪ್ರತ್ಯೇಕನೂ ಬಿಡಿಸ್ಕೋಬಹುದು, ಇಲ್ಲ ಟೋಟಲಿನೂ ತಿಳ್ಕೊಬಹುದು, ಏನು ಪ್ರಾಬ್ಲಮ್ ಇಲ್ಲ. ಈ ರೀತಿಯಿಂದ ಹೇಳ್ಕೊಂಡು ಬಂದು ಈಗೇನು ಮಾಡಿದ್ರು ಅಂದ್ರೆ ಜ್ಞಾನಕ್ಕೆ ಅಂತರಂಗ ಸಾಧನದಾಗ ಮಹಾವಾಕ್ಯ ಹೇಳಿದ್ರು. ಆದ್ರೆ ಶ್ರವಣಾದಿಗಳು ಕೂಡ ಏನದವ ಅಂದ್ರೆ ಜ್ಞಾನಕ್ಕೆ ಲಕ್ಷಣ, ಜ್ಞಾನಕ್ಕೆ ಸಾಧನೆ ಇರೋದ್ರಿಂದ ಶ್ರವಣ ಮನನ ನಿಧಿಧ್ಯಾಸನ ಲಕ್ಷಣವನ್ನು ಹೇಳಿದ್ರು. ಶ್ರವಣ ಅಂತ ಅದಕ್ಕೆ ಹೇಳಿದ್ರು युक्ति से वेदांत वाक्य का तात्पर्य निश्चय को श्रवण कहिए. लक्षण कंठस्थ ಮಾಡಬೇಕು. ಶ್ರವಣ ಅಂದ್ರೆ ಯುಕ್ತಿಯಿಂದ ವೇದಾಂತ ವಾಕ್ಯ. ವೇದಾಂತ ವಾಕ್ಯವು 4 ಮಹಾವಾಕ್ಯಗಳಿಗೆ ವೇದಾಂತ ವಾಕ್ಯ ಅಂತ ಕರೀತೇವೆ. ಆ ಮಹಾವಾಕ್ಯದ ವೇದಾಂತ ವಾಕ್ಯದ ತಾತ್ಪರ್ಯ ನಿಶ್ಚಯ ಮಾಡಬೇಕು. ತಾತ್ಪರ್ಯ ಏನು ಹೇಳಕ್ ಹೊಂಟವು, ಮಹಾವಾಕ್ಯ ಏನು ಉಪದೇಶವನ್ನು ಮಾಡ್ತವೆ. ಮಹಾವಾಕ್ಯ ಏನು ಉಪದೇಶ ಮಾಡ್ತವು? ಜೀವ ಬ್ರಹ್ಮರ ಅಭೇದ, ಜೀವ ಬ್ರಹ್ಮರ ಅಭೇದ ಬೋಧಕ ವಾಕ್ಯ ಮಹಾವಾಕ್ಯ ಅಂತ ಮಹಾವಾಕ್ಯಕ್ಕೆ ಲಕ್ಷಣ ಮಾಡ್ತಾರೆ. ಜೀವ ಬ್ರಹ್ಮರ ಅಭೇದ ಬೋಧಕ ವಾಕ್ಯ ಮಹಾವಾಕ್ಯ ಅಂದ್ರೆ ಏನೇ ಹೇಳಿದ್ರು ಕೂಡ ತಾತ್ಪರ್ಯ ಅರ್ಥ ಏನಂದ್ರೆ ಜೀವ ಬ್ರಹ್ಮನೇ ಇದ್ದಾನಂತ ಹೇಳುವುದೇ 4 ಮಹಾವಾಕ್ಯದ ತಾತ್ಪರ್ಯದ. ಆ ತಾತ್ಪರ್ಯದ ನಿಶ್ಚಯ ಹೆಂಗ್ ಮಾಡ್ಬೇಕು? ನಿಶ್ಚಯ ಅಂದ್ರ ಯುಕ್ತಿಗಳಿಂದ ಚಿಂತನೆ ಮಾಡಿ ನಾವು ನಿಶ್ಚಯ ಮಾಡಬೇಕು. ಜೀವ ಬ್ರಹ್ಮರ ಅಭೇದ ನಿಶ್ಚಯ ಮಾಡಬೇಕು. ಇದಕ್ಕೇನಂತಾರೆ? ಶ್ರವಣ ಅಂತ ಕರೀತೇವೆ. ಅದಕ್ಕೆ ಇಲ್ಲಿ ಯುಕ್ತಿ ಶಬ್ದ ಅಂತ ಬಂತಲ್ಲ, ವೇದಾಂತ ಯುಕ್ತಿ ಸೇ ವೇದಾಂತ ವಾಕ್ಯಕ ತಾತ್ಪರ್ಯ ನಿಶ್ಚಯ. ಯುಕ್ತಿ ಅಂದ್ರೆ ಏನು? ಯುಕ್ತಿ ಶಬ್ದದಿಂದ ಒಂದು ಉದಾಹರಣೆ ಕೊಟ್ಟರು. ಹೆಂಗ ಪರ್ವತದಲ್ಲಿರ್ತಕ್ಕಂಥ ಬೆಂಕಿಯನ್ನು ನಿರ್ಣಯ ಮಾಡಬೇಕಾಗಿತ್ತು ಅಂದ್ರೆ ಏನು ನೋಡ್ಕೊಂಡು ಬೆಂಕಿ ಅದಂತ ತಿಳ್ಕೊಂಡ್ರಿ? ಹೊಗೆಯನ್ನು ನೋಡಿ. ಯಾಕಂದ್ರೆ ನಮ್ಗೆ ಹೊಗೆ ಪ್ರತ್ಯಕ್ಷ ಜ್ಞಾನ ಅದ, ಬೆಂಕಿ ಪ್ರತ್ಯಕ್ಷ ಜ್ಞಾನ ಇಲ್ಲ. ಹೊಗೆಯನ್ನು ನೋಡಿ ಹೊಗೆ ಅದಂದ್ರೆ ಅಲ್ಲಿ ಬೆಂಕಿ, ಪರ್ವತದಲ್ಲಿ ಬೆಂಕಿ ಇರಬೇಕು ಅಂತ ತಿಳ್ಕೊಂಡು ಬೆಂಕಿಯ ಜ್ಞಾನಕ್ಕೆ ಏನು ಹೊಗೆ ಜ್ಞಾನ ಏನಂತ ಲಿಂಗ ಆಯ್ತು. ಲಿಂಗ ಅಂದ್ರೆ ಮತ್ತೆ ತ್ರಿಲಿಂಗ ಪುಲ್ಲಿಂಗ ನಮ್ಮ ಲಿಂಗ ತಗೋಬಾರ್ದು. ಲಿಂಗ ಅಂದ್ರೆ ಲಿಂಗ ಚಿನ್ನ ಲಕ್ಷಣ. ಲಿಂಗ ಚಿನ್ನ ನೋಡಿ, ನಾವು ಕೇಸರಿ ಬಿಳಿ ಹೆಸರು ಅಶೋಕ ಚಕ್ರ ಇತ್ತಂದ್ರೆ ಏನ್ ಬಾವುಟ ಏನಂತೀವಿ ನಾವು? ಅದು ಭಾರತದ ಬಾವುಟ ಅಂತೀವಿ. ಅದೆಲ್ಲ ಯಾವ ದೇಶದಾಗ ಹಾಕಿರೋಲ್ಲ. ಅದೊಂದು ಚಿನ್ನ ಹಾಕೊಂಡು ಹೋದಂದ್ರೆ ಆಯ್ತು. ಅವ್ರಿಗೆ ನೋಡಿದಾರಂತಾರೆ ಇವ ಇಂಡಿಯನ್ ಅದ, ಇದು ಭಾರತ ದೇಶದವಾದನ್ನು ಗೊತ್ತಾಗ್ತದೆ. ಗೊತ್ತಾಗ್ತದೆ ಅಂದ್ರೆ ಚಿನ್ನ ಅದನ್ನ ನೋಡಿದ್ರೆ ಸಾಕು. ವ್ಯಕ್ತಿ ನೋಡ್ರೆ ಗೊತ್ತಾಗಲ್ಲ, ಚಿನ್ನ ನೋಡ್ರೆ ಗೊತ್ತಾಗ್ತದೆ. ಹಂಗ ಇದು ಯುಕ್ತಿ ಅಂದ್ರೆ ಇದು ಚಿನ್ನ ಲಿಂಗಗಳು ಅಂತ ಕರೆದ್ರು. 29ನೇ ಟಿಪ್ಪಣಿ ನಂಬರ್ 20 ಶ್ರವಣದ ಮ್ಯಾಗ ಟಿಪ್ಪಣಿ ಬಂದಿತ್ತ, ನಿನ್ನ ಸ್ವಲ್ಪ ಹೇಳಿದ್ರು. यहाँ युक्ति शब्द करके अग्नि के ನಿರ್ಣಯಕ ಧೂಮ ರೂಪ ಲಿಂಗಕ್ಕೆ ನ್ಯಾಹಿ ಹೇಳಿದ್ರು. ಒಂದು ಹೇಳ್ನಲ್ರಿ, ಹೆಂಗ ಬೆಂಕಿ ಆದಂತ ಜ್ಞಾನ ಆಗ್ಬೇಕಾಗಿತ್ತಂದ್ರ ಏನ್ ನೋಡಿದ್ವಿ? ಹೊಗಿ ಹೆಂಗ ಚಿನ್ನ ಲಿಂಗ ಅದನು. ಅದರಂತೆ ವೇದಾಂತ ಜೋ ಉಪನಿಷತ್, ವೇದದ ಅಂತಿಮ ಭಾಗಕ್ಕೆ ಉಪನಿಷತ್ತು ಅಂತ ಕರೀತಾರೆ. ವೇದಾಂತ ವೇದದ ಅಂತಿಮ ಭಾಗ ಉಪನಿಷತ್. ಉಪನಿಷತ್ ತಿನಕ ಅದ್ವೈತ ತತ್ವರೂಪ ಜೋ ತಾತ್ಪರ್ಯ ಅರ್ಥ ಹೇ ಆ ಉಪನಿಷತ್. ಉಪನಿಷತ್ ಏನು ಹೇಳ್ತಾ? ಎಲ್ಲ ಉಪನಿಷತ್ತುಗಳು ಏನಂತ ಅಂದ್ರೆ ಅದ್ವಯ ಅರ್ಥ ಅಂದ್ರೆ ಬ್ರಹ್ಮವೇ ಆತ್ಮ, ಆತ್ಮವೇ ಬ್ರಹ್ಮ, ಅಭೇದ ಜ್ಞಾನವನ್ನು ಬೋಧನೆ ಮಾಡುವುದರಲ್ಲಿನೇ ಅವುಗಳ ತಾತ್ಪರ್ಯ ಇರುತ್ತದೆ. ತಾಕೆ ನಿರ್ಣಾಯಕ ನಾಮ ನಿಶ್ಚಯಿಕ. ಯಾವುದು? ಅದ್ವೈತ ತತ್ವದ ನಿರ್ಣಯ ಅಂದ್ರೆ ನಿಶ್ಚಯ ಮಾಡ್ತಕ್ಕಂಥದ್ದು. ಜೇ ಷಡ್ಲಿಂಗ ಹೇ 6 ಲಿಂಗದ ಮುಖಾಂತರವಾಗಿ ಈ ವೇದಾಂತ ವಾಕ್ಯದ ಅದ್ವೈತ ತತ್ವ ನಿಶ್ಚಯವಾಗುತ್ತದೆ. ತಿನಕ ಗ್ರಹಣ ಅಂದ್ರೆ ತಿನಕ ಗ್ರಹಣ ಅಂದ್ರೆ ಯುಕ್ತಿ ಶಬ್ದದಿಂದ 6 ಲಿಂಗವನ್ನು ಗ್ರಹಣ ಮಾಡಬೇಕು ಅಂತ. ತಿನಕ ಗ್ರಹಣ ಅಂದ್ರೆ ಯುಕ್ತಿ ಅಂದ್ರೆ ಶ್ರವಣದ ಲಕ್ಷಣದಲ್ಲಿ ಯುಕ್ತಿ ಅಂತ ಏನು ಶಬ್ದ ಬಂದದ, ಆ ಯುಕ್ತಿ ಅನ್ನೋ ಶಬ್ದಕ್ಕ ವೇದಾಂತದ ತಾತ್ಪರ್ಯ ರೂಪವಾದಂತ ಅದ್ವೈತ ತತ್ವ ಏನದಲ್ಲ, ಅದ್ವೈತ ತತ್ವವನ್ನು ನಿರ್ಣಯ ಮಾಡ್ತಕ್ಕಂಥ ಏನು ಚಿಹ್ನಗಳದಾವಲ್ಲ, ಲಿಂಗಗಳದ ಮುಂದೆ ಹೇಳ್ತಾರ, ಅವನೇ ಯುಕ್ತಿ ಶಬ್ದದಿಂದ ಗ್ರಹಣ ಮಾಡಬೇಕು.
ವೇ ಷಡ್ಲಿಂಗ ಏ ಹೈ, ಅವು 6 ಲಿಂಗ, ಒಂದಲ್ಲ ಅವು ಒಟ್ಟ ಟೋಟಲ್ ಎಸದವು 6. ನಮ್ಮ ಬೆಂಕಿಯ ಜ್ಞಾನ ಆಗ್ಬೇಕಂದ್ರೆ ಹೊಗೆ ಒಂದೇ ಅದ, ಹೊಗೆ ನೋಡ್ಬಿಟ್ರೆ ಬೆಂಕಿ ಜ್ಞಾನ ಆಗ್ತದ ನಮ್ಮದು. ಅಲ್ಲಿ ಒಂದೇ ಚಿಹ್ನೆ ಅದ, ಒಂದೇ ಲಿಂಗ ಅದ. ಆದ್ರೆ ಇಲ್ಲಿ ಅದ್ವೈತ ತತ್ವ ನಿರ್ಣಯ ಮಾಡಬೇಕಾಗಿತ್ತು ಅಂದ್ರ 6 ಚಿಹ್ನಗಳು ಇರುತ್ತವೆ, ಲಿಂಗಗಳು ಇರುತ್ತವೆ. ಹೀಗೆ ಹೇಳ್ತಾರೆ ನೋಡಿ ಚಂದ. ಒಂದೇ ಉಪಕ್ರಮಕಯೇ ಪ್ರಕರಣಕ್ಕ ಆರಂಭ, ಅವ್ರ ಉಪಸಂಹಾರಕಯೇ ಪ್ರಕರಣಕ್ಕೆ ಸಮಾಪನ. ತಿನ್ಕಿ ಏಕತಾರೂಪತ ಪ್ರಥಮ ಲಿಂಗ ಹೇ. 2 ಕೂಡಿ ಉಪಕ್ರಮ ಉಪಸಂಹಾರ ಇವೆರಡು ಕೂಡಿ ಒಂದೇ ಲಿಂಗ ಅಂತ ಗಣನೆ ಮಾಡುತ್ತಾರೆ. ಯಾಕ ಒಂದೇ ಲಿಂಗ ಅಂತ ಗಣನೆ ಮಾಡ್ತಾರಂದ್ರ ಯಾವ ವಿಷಯಕ್ಕೆ ಅನುಸಾರವಾಗಿ ಪ್ರಾರಂಭ ಆಗ್ಯದು, ವೇದಾಂತ ಪ್ರಾರಂಭ ಆಗ್ಯದು, ಪುನಃ ಮತ್ತೆ ಅದೇ ವಿಷಯ ಮುಖಾಂತರವಾಗಿನೇ ಅದು ಮುಕ್ತಾಯ ಆಯ್ತು ಅಂದ್ರೆ ಇದಕ್ಕೆ ಉಪಕ್ರಮ ಉಪಸಂಹಾರ ಅಂತ. ಈಗ ನಮ್ಮ ವೇದಾಂತ ಶಾಸ್ತ್ರ ಎಲ್ಲಿಂದ ಪ್ರಾರಂಭ ಆಯಿತು? ಸದೇವ ಸೌಮೇಧ ಮಿದಮಗ್ರಮಾಸಿತ್ ಏಕಮೇವ ದ್ವಿತೀಯಂ ಬ್ರಹ್ಮ ಹೇಳಿದ್ರು. ಪ್ರಾರಂಭ ಆಗಿದ್ದು ಅಲ್ಲಿಂದ. ಅಂದ್ರೆ ಸೃಷ್ಟಿಯ ಪೂರ್ವದಲ್ಲಿ ಸಜಾತೀಯ ವಿಜಾತೀಯ ಸ್ವಗತ ಭೇದ ರಹಿತ ಏಕೀಯೇ ಅದ್ವಿತೀಯ ಬ್ರಹ್ಮತ ವಿಚಾರ ಚಂದ್ರದ 2ನೇ ಕಲ್ಲದ ಹೇಳ್ಕೊಂಬಂದವರು. ಏನಂತಾರ? ಒಂದೇ ಬ್ರಹ್ಮ. ಮೊದಲು ಸೃಷ್ಟಿಕ್ಕಿಂತಲೂ ಪೂರ್ವದೊಳಗೆ ಅದು ಹೆಂಗಿತ್ತು? ಸಜಾತೀಯ ಭೇದನೂ ಇಲ್ಲ, ವಿಜಾತೀಯ ಭೇದನೂ ಇಲ್ಲ, ಸ್ವಗತ ಭೇದನೂ ಕೂಡ ಇಲ್ಲವೇ ಇಲ್ಲ. ಭೇದ ರಹಿತವಾದಂತ ಒಬ್ಬನೇ ಒಬ್ಬ ಪರಮಾತ್ಮ ಇದ್ದಾರನ್ರಿ, ಬ್ರಹ್ಮ ಇದ್ದಾನಂತ ಒಂದು ಇದ್ದು. ಅವಾಗ ಏನಾಯ್ತು ಅಂದ್ರ ಮುಂದ ಆ ಬ್ರಹ್ಮನಿಂದ ಒಂದು ಪ್ರಕೃತಿ ಹೇಳ್ತಾರೆ. ಪ್ರಾರಂಭ ನೋಡು, ಬ್ರಹ್ಮನಿಂದ ಮುಂದೆ ಪ್ರಾರಂಭ ಆಯ್ತು. ಎಲ್ಲಾ ಜೀವಿಗಳ ಕರ್ಮ ಅವಿದ್ಯಲಯ ಇತ್ತು, ಅವಿದ್ಯವಾಗಿ ಮಾಯ ಒಳಗಲಯ ಇತ್ತು. ಮಾಯಕ ಅವಾಗ ಬ್ರಹ್ಮನಿಗೆ ಏನು ಭಿನ್ನವಾಗಿ ಪ್ರತೀತಿ ಆಗಲಿಲ್ಲ. ಅದಕ್ಕೆ ಸಜಾತಿ ವಿಜಾತಿ ಸ್ವಗತ ಭೇದ ರಹಿತ ಒಬ್ಬನೇ ಬ್ರಹ್ಮ ಇದ್ದ. ಆವಾಗ ಜೀವಿಗಳ ಕರ್ಮ ಭೋಗ ಕೊಡಕ ಪ್ರವೃತ್ತಿ ಅದು. ಭೋಗ ಕೊಡ ಪ್ರವೃತ್ತಿ ಆದ ತಕ್ಷಣ ಅಲ್ಲಿ ಹೋಗಿ ಏನಾಯ್ತು? ಮಾಯ ಉಪಾಧಿ ಒಳಗ ಸಗುಣ ಬ್ರಹ್ಮನೊಳಗ ಏಕೋಹಂ ಪ್ರೌಷ್ಯಾಂ ಪ್ರಜಾಯೇಯ ಅಂತ ಇಚ್ಛೆ ಆಯ್ತು. ನಾವು ಒಬ್ಬನಿದ್ದೀನಿ, ನಾ ಬಹಳ ರೂಪನಾಗಬೇಕು ಅಂತ ಇಚ್ಛೆ ಆಯ್ತು. ಆ ಇಚ್ಛೆ ಮಾಡಿದ ತಕ್ಷಣನೇ ಆ ಸಗುಣ ಬ್ರಹ್ಮನಿಗೆ ಉಪಾಧಿ ಆದಂತ ಮಾಯ ಕಾರ್ಯೋನ್ಮುಖವಾಗಿ ಕ್ರಮದಿಂದ ಆಕಾಶಾದಿಗಳು ಉತ್ಪತ್ತಿ. ಇವೆಲ್ಲ ಇಲ್ಲದು ತಯಾರಾದ ನೋಡಿ. ಮೊದಲಿದ್ದು ಒಂದೇ ಸತ್ಯವಸ್ತು, ತತ್ವಸ್ತು ಒಂದೇ, ಬ್ರಹ್ಮ ಪರತತ್ವ ಒಂದೇ ಇತ್ತು. ಆ ಪರತತ್ವದೊಳಗ ಅದಕ್ಕೆ ಪ್ರಾರಂಭ ಆಯ್ತು ನೋಡಿ. ಎಲ್ಲಿಂದ ಪ್ರಾರಂಭ ಆಯ್ತು? ಬ್ರಹ್ಮತತ್ವದಿಂದ ಪ್ರಾರಂಭ ಆಯ್ತು. ಭೇದ ರಹಿತವಾದಂತ ಬ್ರಹ್ಮತತ್ವದಿಂದ ಅಲ್ಲಿ ಏನಾಯ್ತು? ಉಪದೇಶ ಪ್ರಾರಂಭ ಆಯ್ತು. ಪ್ರಾರಂಭ ಹೇಳ್ಕೋತ ಎಲ್ಲ ಪಂಚಮಹಾಭೂತಗಳು ಹೇಳಿದ್ರು. ಅವ ಸೂಕ್ಷ್ಮಭೂತ ಇದ್ದು, ಸೂಕ್ಷ್ಮ ಶರೀರ 17 ತತ್ವದಿಂದ ಸೂಕ್ಷ್ಮ ಶರೀರ ಆಯಿತು. ಅವಾಗ ಜೀವಿಗಳ ಕರ್ಮ ಯಾವ್ದ್ರ ಸಲುವಾಗಿ ಸೃಷ್ಟಿ ಆಯಿತು? ಎದ್ರ ಸಲುವಾಗಿ ಸೃಷ್ಟಿ ಆಯಿತು? ಅದೇ ಇಚ್ಛೆ ಇದೆ ಇರಲಿಲ್ಲ. ಎಲ್ಲ ಜೀವಿಗಳ ಕರ್ಮದ ಭೋಗ ಆಗ್ಬೇಕಾಯ್ತು. ಅದು ಸೂಕ್ಷ್ಮ ಸೃಷ್ಟಿ ಆಯಿತು. ಜೀವಿಗಳ ಕರ್ಮ ಭೋಗ ಆಗ್ಲಿಲ್ಲ. ಭೋಗ ಆಗ್ಲಾರ್ದ ಸಮಯದಾಗ ಪುನಃ ಮತ್ತೆ ಈಶ್ವರ ಸಂಕಲ್ಪ ಮಾಡಿದ ಆ ಇಚ್ಛೆ ಭೋಗ ಮತ್ತೆ ಪೂರ್ಣ ಆಗ್ಬೇಕಲ್ಲ. ಅದ್ರ ಸಲುವಾಗಿ ಈ ಸೂಕ್ಷ್ಮ ಭೂತಿದ್ರೆ ಕೆಲಸ ಆಗಲ್ಲ, ಸೂಕ್ಷ್ಮ ಸೃಷ್ಟಿಯಿಂದ ಭೋಗ ಆಗಲ್ಲ ಅಂತ ತಿಳ್ಕೊಂಡು ಪುನಃ ಈ ಪಂಚ ಮಹಾಭೂತಗಳು ಪಂಚೀಕರಣ ಆಗಲಿ, ಒಂದಕ್ಕೊಂದು ಮಿಶ್ರ ಆಗಿ ಸ್ಥೂಲ ಸೃಷ್ಟಿ ಆಗಲಿ. ಸ್ಥೂಲ ಸೃಷ್ಟಿ ಅವಾಗ ಏನಾಯ್ತು ಅಂದ್ರೆ ಪಂಚಮಹಾಭೂತಗಳು ಪಂಚೀಕರಣ ಆಗಿ ಅವಾಗ 25 ತತ್ವದಿಂದ ಆದಂತ ಈ ಸ್ಥೂಲ ಶರೀರ ಆಯಿತು. ಸ್ಥೂಲ ಶರೀರ ಆದಾಗನೇ ಇದಕ್ಕೆ ಭೋಗ ಆಯಾತನ ಅಂತ ಕರೀತಾರೆ. ಸ್ಥೂಲ ಭೋಗ ಆಯಾತನ ಭೋಗ್ಸದಲ್ಲಿ ಭೋಗಕ್ಕೆ ಸಾಧನ ಅಟ್ಟೆ. ಭೋಗ್ಸೋದು ಯಾವುದು? ಒಳಗ ಸೂಕ್ಷ್ಮ ಶರೀರ. ಬರೇ ಸೂಕ್ಷ್ಮ ಶರೀರದ ವಿಷಯದ ಭೋಗ ಆಗಲ್ಲ. ನೋಡ್ಬೇಕಾರೆ ನೀವು ದೇವ್ ಇರ್ತ ನೋಡ್ರಿ, ದೇವ್ ಅವು ದೇವ್ ಇನ್ನೊಬ್ರ ಮೈಯಾಗ ಯಾಕೆ ಬರ್ತಾವ? ಕರ್ಮದ ಭೋಗ ಭೋಗಿಸ್ಬೇಕಲ್ಲ. ಶರೀರ ಕಳ್ಕೊಂಡು ಶರೀರ ಇಲ್ಲ, ಈ ಸ್ಥೂಲ ಶರೀರ ಇಲ್ಲ, ಸೂಕ್ಷ್ಮ ಶರೀರ ಅದ. ಆದ್ರೆ ಕರ್ಮದ ಭೋಗ ಮಾಡ್ಬೇಕಾಗಿದೆ. ಕರ್ಮದ ಭೋಗ ಆಗ್ಬೇಕಂದ್ರೆ ಏನ್ ಬೇಕು? ಸ್ಥೂಲ ಶರೀರ ಬೇಕು. ಅದಕ್ಕೆ ಇನ್ನೊಬ್ರು ಸ್ಥೂಲ ಶರೀರದ ಹೋಗ್ತದ, ಪ್ರವೇಶ ಆಗ್ತದ. ಅಲ್ಲಿ ಪ್ರವೇಶ ಆಗಿ ಅಲ್ಲಿ ತನಗೆ ಬೇಕಾದಂತ ಕರ್ಮ ಸುಖನೋ ದುಃಖನೋ ಅದಿಲ್ಲ. ನೀವು ನೋಡ್ಬೇಕಾದ್ರೆ ಬಿಡಿಸೋದ್ನಾಗ ಬಡಿತಿರ್ತಾರಂತ ಸೇರ್ತಿರ್ತದಂತ. ನಾ ಹೋಗ್ತೇನೆ ಬಿಟ್ಟು ಬಿಡು, ನಾ ಬಿಟ್ಟು ಅಂತ ಇಲ್ಲ, ಲಾಸ್ ಆಗ್ತದಿಲ್ಲ. ಅದಕ್ಕೆ ಅದು ದುಃಖದ ಕರ್ಮದ ಭೋಗ ಆಕತ್ತೆ. ನನಗೆ ಅದು ಬೇಕು, ನನಗೆ ಇದು ಬೇಕು ಅಂತ ಕೊಡ್ರಿ ಅಂತಂದಾಗ ಅದು ಕೊಡ್ತಾರ. ಅವ್ರು ಮಾಡಿ ಕೊಟ್ಟಾಗ ಏನಂತ ಸುಖದ ಭೋಗ ಆಗ್ತದೆ. ಅಂದ್ರ ಸುಖ ದುಃಖದ ಭೋಗ ಆಗ್ಬೇಕಾಗಿತ್ತಂದ್ರೆ ಏನ್ ಬೇಕು? ಈ ಸ್ಥೂಲ ಶರೀರ ಬೇಕೇ ಬೇಕ. ಅದಕ್ಕೆ ಪಂಚೀಕರಣ ಆಗಿ ಸ್ಥೂಲ ಸೃಷ್ಟಿಯಾಗಿ 25 ತತ್ವ ಆಗಿ ಎಲ್ಲ ಹೇಳ್ಕೊಂಬಂದ್ ಸೃಷ್ಟಿ ಆರೋಪ ಮಾಡಿದ್ರು. ಇದಕ್ಕೆ ಆರೋಪ ಅಂತ ಕರೀತಾರೆ.
ಇಂಥ ವಸ್ತುವಿನೆಲ್ಲ ಹೇಳಿಲ್ಲ, ವಸ್ತು ವಿಷಯ ವಸ್ತು ಕರಿಕಂತ ನಾರೋಪ, ಇಂಥ ವಸ್ತುವಿನೆಲ್ಲ ಪರಬ್ರಹ್ಮ ವಸತಿ ಇತಿ ವಸ್ತು ಸದಾ ಯಾವುದು ಇರುತ್ತದೆ ಅದೇ ವಸ್ತು, ಅದು ಒಂದೇ ಅದು ಜಗತ್ತಿನಾಗ, ಅದು ಪರಬ್ರಹ್ಮ. ಅಲ್ಲಿಂದ ಪ್ರಾರಂಭ ಆಗಿ ಎಲ್ಲ ಇಲ್ಲದೆಲ್ಲ ಕಲ್ಪನೆ ಮಾಡ್ಕೊಂಡು ಹೇಳ್ಕೊಂತ ಬಂದು ಕೊನೆಗೆ ಏನ್ ಮಾಡಿದ್ರೆ ಅಪವಾದ ಮಾಡಿದ್ರು. ಇದೆಲ್ಲ ಆರೋಪ ಕಿಸ ನಿವೃತ್ತಿವೆ, ಬ್ರಹ್ಮಜ್ಞಾನ ನಿವೃತ್ತಿವೆ. ಎಲ್ಲ ಆರೋಪ ಎದರಿಂದ ನಿವೃತ್ತಿ ಆಗ್ತದ? ಕೇವಲ ಆ ಪರಬ್ರಹ್ಮನ ಜ್ಞಾನ ನಿನಗಾಯ್ತು, ಅಧಿಷ್ಠಾನ ಜ್ಞಾನ ಆಯ್ತು, ಅದರ ಕಲ್ಪನಿಸಿದಂತ ಎಲ್ಲ ನಾಮರೂಪಾತ್ಮಕವಾದಂತ ಜಗತ್ತು ನಿವೃತ್ತಿ ಆಗ್ತದೆ. ಆ ಬ್ರಹ್ಮಜ್ಞಾನದಿಂದನೇ ಪ್ರಕೃತಿ ನಿವೃತ್ತಿ ಆಗ್ತದ. ಆ ಬ್ರಹ್ಮಜ್ಞಾನದಿಂದನೇ ಪ್ರಕೃತಿಗೂ ಮತ್ತು ಬ್ರಹ್ಮನಿಗಿರ್ತಕ್ಕಂಥ ಸಂಬಂಧ ನಿವೃತ್ತಿ ಆಗ್ತದ. ಆ ಬ್ರಹ್ಮಜ್ಞಾನದಿಂದನೇ ಈಶ್ವರ ಮಾಯ ನಿವೃತ್ತಿ ಆಗ್ತದ. ಈಶ್ವರ ಮತ್ತು ಜೀವ ಇವೆರಡರ ಭೇದ ನಿವೃತ್ತಿ ಆಗ್ತದ. ಉಪಾಧಿಗಳು ಸಂಬಂಧ ನಿವೃತ್ತಿ ಆದ, ಭೇದನು ನಿವೃತ್ತಿ ಆಗ್ತದ. ಅವಾಗ ಕೊನೆಗೆಲ್ಲ ನಿವೃತ್ತಿ ಆದ್ಮೇಲೆ ಏನು ಉಳಿತದ? ಅವಶೇಷ ಬ್ರಹ್ಮ ತತ್ವ ಒಂದೇ ಉಳಿಯುತ್ತದೆ. ಉಪಕ್ರಮ ಉಪಕ್ರಮ ಒಂದರಿಂದನೇ ಪ್ರಾರಂಭ ಆಗಿತ್ತು, ಕೊನೆಗೆ ಎಲ್ಲಿ ಮುಗೀತು? ಒಂದ್ರೊಳಗೆ ಹೋಗಿ ಅವಸಾನ ಆಯ್ತು, ಕೊನೆ ಮುಟ್ಟಿದ. ಕೊನೆ ಉಳಿದದ್ದು ಎಷ್ಟು ಉಳಿದವು? ಕೊನೆಗೆ ಉಳಿದದ್ದು ಅದು ಪರಬ್ರಹ್ಮನೇ. ಅದಕ್ಕೆ ಅವರಂತ ಪ್ರಕರಣಕ್ಕೆ ಪ್ರಾರಂಭ. ಯಾವ ವಿಷಯದಿಂದ ಪ್ರಕರಣ ಪ್ರಾರಂಭ ಆಗ್ಯದ ಮತ್ತೆ ಮುಕ್ತಾಯ ಹೆಂಗಾಗಬೇಕು? ಅದೇ ವಿಷಯದ ಮುಖಾಂತರವಾಗಿನೇ ಅದು ಸಮಾಪ್ತಿ ಆಯಿತು ಅಂದ್ರ ಇದಕ್ಕೆ ಉಪಕ್ರಮ ಉಪಸಂಹಾರ ಅಂತಾರ. ವಿಷಯ ಒಂದೇ ಇರುವುದು, ಉಪಕ್ರಮಕ್ಕೂ ಉಪಸಂಹಾರಕ್ಕೂ ಎರಡು ವಿಷಯ ಒಂದೇ ಇರುವುದರಿಂದ ಇದಕ್ಕೆ ಒಂದೇ ಲಿಂಗ ಅಂತ ಗಣನೆ ಮಾಡಿ. ಉಪಕ್ರಮ ಉಪಸಂಹಾರ ವಿಷಯ ಒಂದೇ ಅದು, ವಿಷಯ ಒಂದೇ ಇರೋದ್ರಿಂದ ಅದೆರಡಕ್ಕೂ ಕೂಡಿ ಒಂದು ಲಿಂಗ, ಇಲ್ಲಿ ಒಂದೇ ಲಿಂಗ ಅಂತ ಗಣನೆ ಮಾಡಿರುತ್ತೇವೆ. ಅದಕ್ಕೆ ಪ್ರವಚನ ಹೇಳ್ತಾರೆ. ಇಲ್ಲ ಪ್ರವಚನ ಹೇಳುವಾಗ ಯಾವ ಒಂದು ಆಧಾರವಾಗಿ ವಿಷಯ ಇಟ್ಕೊಂಡಿರ್ತಾರೆ, ಯಾವುದೋ ಒಂದು ವಿಷಯ ಇಟ್ಕೊಂಡು ಯಾವ ವಿಷಯದಿಂದ ಪ್ರವಚನ ಪ್ರಾರಂಭ ಆಗ್ಯದ, ನೀವು 1 ಗಂಟೆರ ಮಾತಾಡು, 1.5 ಗಂಟೆರ ಮಾತಾಡು, 2 ಗಂಟೆರ ಮಾತಾಡು, ಮತ್ತೆ ಕೊನೆಗೆ ಹೋಗಿ ಎಲ್ಲಿ ಮುಗಿಬೇಕಾಗುತ್ತೆ? ಯಾವ ವಿಷಯದಿಂದ ನೀನು ಯಾವ ವಿಷಯ ಇಟ್ಕೊಂಡು ನೀನು ಪ್ರವಚನ ಪ್ರಾರಂಭ ಮಾಡಿದಿ, ಕೊನೆಗೆ ಅದ್ರ ಮುಖಾಂತರವಾಗಿನೇ ಸಮಾಪ್ತಿ ಆಯಿತು ಅಂದ್ರೆ ಅದು ನಿಜವಾದಂಥ ಪ್ರವಚನ. ಗುರುವಿನಿಂದ ಚಲವಾಯಿತು, ದಾನಕ್ಕೆ ಹೋಗಿ ಮುಕ್ತಾಯ. ವಿಷಯ ಏನದ? ಶ್ರೀ ಗುರುವಚನೋಪದೇಶವನ್ನು ಆಲಿಸಿದಂಥದ್ದು. ಶ್ರೀ ಗುರುವಚನಕ್ಕೆ ಅಧಿಕ ಸುಳಿ ಉಂಟೆ ಅಂತ ವಿಷಯ ಪ್ರಾರಂಭ ಮಾಡ್ಯಾನ. ಹಂಗ ಹಿಂಗ ಇಲ್ಲದ ಸುದ್ದಿ ಹೇಳ್ಕೊಂತ ಹೋಗಿ ಮೂಲ ಅದನ್ನೇ ಬಿಟ್ಟ, ಅದು ವಚನ ಗುರು ವಚನ ಬಿಟ್ಟ. ಅದು ಮುಂದೆ ಏನದ? ದಾನ ಮಾಡ್ಬೇಕು, ಧರ್ಮ ಮಾಡ್ಬೇಕು, ನಿಮ್ಮ ಪುಣ್ಯ ಬರ್ತದೆ ಅಂತ ದೇವ್ರು ಮುಗಿಸಿದ. ಟೈಮ್ ಆಯ್ತು, ಮುಗಿಸಿದ. ಇದು ನಿಜವಾದಂಥ ಪ್ರವಚನ ಅಲ್ಲ. ನಿಜವಾಗಿ ವಕ್ತ ಆಗ್ಬೇಕಾಗಿತ್ತು ಅಂದ್ರ, ಪ್ರವಚನಕಾರ ಆಗ್ಬೇಕಾಗಿತ್ತು ಅಂದ್ರ ಇವು ಪ್ರವಚನದೊಳಗ ಇವು ಇರ್ಬೇಕು. ಏನು? ಪ್ರಾರಂಭ ಮತ್ತು ಮುಕ್ತಾಯ, ಮಧ್ಯದಾಗ ಒಂದಿಷ್ಟು ಹೇಳ್ತಾರೆ ಓಸು ಇರ್ಬೇಕು. ಇವು 6 ಅದಾವು. ಇವು 6 ಇದ್ದಾಗ ಮಾತ್ರ ನಿಜವಾದಂಥ ಪ್ರವಚನಕಾರ ಆಗಕ್ಕೆ ಸಾಧ್ಯ ಆಗುತ್ತದೆ. ಮಂದಿ ರಂಜಿಸೋದು ಪ್ರವಚನ ಅಲ್ಲ. ವಕ್ತದೊಳಗ ಹೇಳ್ತಕ್ಕಂಥ ರೀತಿಯೊಳಗೆ ಇವು 6 ಇರ್ಬೇಕು. ಯಾವ ಮುಂದೆ ಹೇಳ್ತಾರ ಒಂದು ಗೊತ್ತಾಯ್ತಾರೆ. ಒಂದು ಲಿಂಗ ಉಪಕ್ರಮ ಉಪಸಂಹಾರ. ಏಕರೂಪತ ಪ್ರಥಮ ಲಿಂಗ ಹೇ, ಎರಡನೇದು ಅಭ್ಯಾಸಕ್ಕೆ. ಅಭ್ಯಾಸ ಎರಡನೇದು ಲಿಂಗ ಯಾವುದು? ಅಭ್ಯಾಸ ಮಾಡಬೇಕು. ಯಾವುದರಿಂದ ಉಪಕ್ರಮ ಮಾಡಿರಲ್ಲ, ಉಪಸಂಹಾರ ಪರ್ಯಂತರವಾಗಿ ಏನು ವಿಷಯದ ಪ್ರತಿಪಾದನೆ ಮಾಡಿದ ಶಾಸ್ತ್ರ, ಅದನ್ನೆಲ್ಲ ಕೂಡ ಏನ್ ಮಾಡ್ಬೇಕು? ಅಭ್ಯಾಸವನ್ನು ಮಾಡಬೇಕು. ಅಭ್ಯಾಸ ಜೋ ಅದ್ವೈತ ರೂಪ ಅರ್ಥಕ ವಾರಂವಾರ ಪಠನ ಸೋ ದ್ವಿತೀಯ ಲಿಂಗ ಹೇ. ಏನು ಶಾಸ್ತ್ರ ಅದ್ವೈತ ಬಗ್ಗೆ ಸಜಾತಿ ಭೇದ ರಹಿತ ಅಂದ್ರೇನು, ವಿಜಾತಿ ಭೇದ ರಹಿತ ಅಂದ್ರೇನು, ಸ್ವಗತ ಭೇದ ರಹಿತ ಅಂದ್ರೇನು, ಯಾಕ ಸಜಾತಿ ಇಲ್ಲ, ಯಾಕ ವಿಜಾತಿ ಇಲ್ಲ, ಯಾಕ ಸ್ವಗತ ಭೇದ ಇಲ್ಲ, ಬ್ರಹ್ಮನಂತ ಬ್ರಹ್ಮ ಇಲ್ಲ, ಸಜಾತಿಯ ಭೇದ ಇಲ್ಲ, ಬ್ರಹ್ಮನ ಬಿಟ್ಟು ಬೇರೆ ಇಲ್ಲ, ವಿಜಾತಿ ಭೇದ ಇಲ್ಲ, ಬ್ರಹ್ಮ ನಿರವಯವದನ, ಸ್ವಗತ ಭೇದ. ಇಷ್ಟೇ. ಇದ್ರ ಬಗ್ಗೆ ಪುನಃ 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 ಬಹಳ ಹೇಳ್ಯಾರ ಶಾಸ್ತ್ರದೊಳಗ ಕ್ರಮ. ಪುನಃ 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 ಅದೇ ಬ್ರಹ್ಮತ್ವಕ್ಕೆ ತಚ್ಚಿಂತನಂ ತತ್ಕಥನಂ ಅನೋನ್ಯಂ ತತ್ಪ್ರಬೋಧನಂ ಏಕದೇಕ ಪ್ರಪಂಚ ಬ್ರಹ್ಮಾಭ್ಯಾಸಂ. ಇದು ಬುಧ ಜ್ಞಾನಿಗಳು, ಬುಧ ಅಂದ್ರೆ ಜ್ಞಾನಿಗಳು. ಇದಕ್ಕೆ ಬ್ರಹ್ಮಾಭ್ಯಾಸ ಅಂತ ಕರೀತಾರೆ. ಯಾವ ವಿಷಯದ ಕುರಿತು ಪ್ರತಿಪಾದನೆ ಮಾಡೋ ಶಾಸ್ತ್ರ ಹೇಳದಿತ್ತು ಅದನ್ನೇ ಹೇಳೋದು, ಕೇಳೋದಾಗಿತ್ತು ಅದನ್ನೇ ಕೇಳಬೇಕು, ಮಾತಾಡೋದಾಗಿತ್ತು, ಪರಸ್ಪರ ಚರ್ಚೆ ಮಾಡಬೇಕಾಗಿತ್ತು ಅಂದ್ರೆ ಅದರದ್ದೇ ಚರ್ಚೆ ಮಾಡಿದ್ರು ಅಂದ್ರ ಇದಕ್ಕೆ ಏನಂತಾರ? ಬ್ರಹ್ಮಾಭ್ಯಾಸ ಅಂತ ಕರೀತಾರ. ಇದು ಎರಡನೇ ಲಿಂಗ. ಇದೆಲ್ಲ ಎದಕ್ಕೆ ಹೇಳಕತ್ಯಾರ? ಇವೆಲ್ಲ ಎದಕ್ಕೆ ಹೇಳಕತ್ಯಾರ? ಅದ್ವೈತ ತತ್ವದ ನಿರ್ಣಯ ನಿಶ್ಚಯ ಮಾಡೋ ಸಲುವಾಗಿ ವೇದಾಂತ ಅಂದ್ರೆ ಉಪನಿಷದ ತಾತ್ಪರ್ಯ ಏನದ? ಅದು ಬೇಕಲ್ಲ, ಅದು ಬಿಟ್ಟು ಹೋದ್ರೆ ಯಾಕೆ? ಅದು ತಾತ್ಪರ್ಯ ಏನದ? ಅದ್ವೈತ ತತ್ವದ ನಿಶ್ಚಯ ಆಗ್ಬೇಕಲ್ಲ.
ಅದ್ವೈತ ತತ್ವದ ನಿಶ್ಚಯ ಆಗ್ಬೇಕಂದ್ರೆ ಇವು 6 ಲಿಂಗ ಬೇಕು ಅಂದ್ರೆ ಅದರೊಳಗೆ ಉಪಕ್ರಮನ ಹೇಳಿದ್ರು, ಉಪಸಂಹಾರ ಹೇಳಿದ್ರು, ಮತ್ತೆ ಈಗ 2ನೇದು ಅಭ್ಯಾಸ ಹೇಳಿದ್ರು. ಎದ್ರ ಸಲುವಾಗಿ ಹೇಳಕತ್ತಾರ ಅಂದ್ರ ಅದ್ವೈತ ತತ್ವದ ನಿಶ್ಚಯ ಸಲುವಾಗಿ. ಶ್ರವಣ ಘಟಿಸ್ಬೇಕಲ್ಲ, ನಿಶ್ಚಯ ಅಂದ್ರೆ ಶ್ರವಣ. ಆ ನಿಶ್ಚಯ ಮಾಡೋ ಸಲುವಾಗಿ ನೀವೆಲ್ಲ ಹೇಳಕತ್ತಾರ. ದ್ವಿತೀಯ ಲಿಂಗ. 3ನೇ ಅಪೂರ್ವತ. 3ನೇ ಲಿಂಗ ಅಪೂರ್ವತ. ಅಪೂರ್ವತ ನಾम श्रुति से भिन्न प्रमाण की अविषयता किंवा अथवा स्वयं प्रकाशता रूप अलौकिकता यहाँ तृतीय लिंग है. ಅಪೂರ್ವತ ಅದು ಹೇಳಕತ್ತೆ. 3ನೇ ಲಿಂಗ ಸಿದ್ಧ. ಮೊದಲು ಒಂದು ಮಾತು ಎರಡು ರೀತಿಯಿಂದ ತಿಳಿಸಕ್ಕೆ ಪ್ರಯತ್ನ ಮಾಡಿನ. ಅಪೂರ್ವತ ಮೊದಲೇ ರೀತಿ ಏನದ? ಅಪೂರ್ವತ ನಾಮ ಅಂದ್ರೆ ಅಪೂರ್ವತ ಅಂದರೆ ಶ್ರುತಿ ಸೇ ಭಿನ್ನ ಪ್ರಮಾಣಕ್ಕೆ ಅವಿಷಯತಾ. ಇದು ಹೇಳ್ತಾರೆ. ಆ ಬ್ರಹ್ಮತತ್ವ ಏನದ ಪ್ರಕರಣದ ಪ್ರಾರಂಭ ಯಾವುದು ಬ್ರಹ್ಮತತ್ವ ಏನಿದೆ ಅದರ ಇಟ್ಕೊಂಡಿವಲ್ಲ ನಾವು. ಆ ಬ್ರಹ್ಮತತ್ವ ಅದ್ವೈತ ತತ್ವ ಇದು ಶ್ರುತಿ ಪ್ರಮಾಣ ಬಿಟ್ಟು ಅನ್ಯ ಪ್ರಮಾಣಕ್ಕೆ ಅವಿಷಯತ ಅಂತ ಹೇಳಿದ್ರು. ಅಂದ್ರೇನು? ಒಟ್ಟ ಟೋಟಲಿ 6 ಪ್ರಮಾಣಗಳು ಶಾಸ್ತ್ರದಾಗ ಕೇಳ್ಕೊಂಡ್ಬರ್ತವೆ. ಯಾವ 6 ಪ್ರಮಾಣಗಳು? ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಉಪಮಾನ ಪ್ರಮಾಣ, ಅರ್ಥಾಪತ್ತಿ ಶಬ್ದ ಪ್ರಮಾಣ, ಅರ್ಥಾಪತ್ತಿ ಪ್ರಮಾಣ, ಅನುಪಲಬ್ಧಿ ಪ್ರಮಾಣ ಅಂತ 6 ಪ್ರಮಾಣಗಳು. 6 ಪ್ರಮಾಜ್ಞಾನಕ್ಕೆ ಕರಣ ಪ್ರಮಾಣ, ಪ್ರಮಾಕರಣ ಪ್ರಮಾಣ ಅಂತ 6 ಪ್ರಮಾಜ್ಞಾನಕ್ಕೆ ಪ್ರಮಾಣ ಅಂದ್ರೆ ಯಥಾರ್ಥ ಜ್ಞಾನಕ್ಕೆ. ಯಥಾರ್ಥ ಜ್ಞಾನಕ್ಕೆ ಯಾವ ಸಾಧನೆ ಇರುತ್ತವೆಯೋ ಅದಕ್ಕೆ ಪ್ರಮಾಣ ಅಂತ ಕರಿತೀವಿ. 6 ಯಥಾರ್ಥ ಜ್ಞಾನದೊಳಗ ಅದಕ್ಕೆ ಅವ್ರು ಹೇಳ್ತಾ ಇರ್ತಾರಲ್ಲ ಇಲ್ಲಿ 6 ಪ್ರಮಾಣಗಳು. 6 ಪ್ರಮಾಣದಲ್ಲಿ ಈ ಅದ್ವೈತ ತತ್ವ ಪರಬ್ರಹ್ಮ ಏನದಲ್ಲ, ಆ ಅದ್ವೈತ ತತ್ವ ಪರಬ್ರಹ್ಮ ಹೇಳಿದ್ರು ಯಾವ ಪ್ರಮಾಣಕ್ಕೂ ವಿಷಯ ಆಗುವುದಿಲ್ಲ ಅಂತ. ಇದು ಮಾನಸಕ್ಕೆ ವಿಷಯ, ಇದು ಮಾನಸಕ್ಕೆ ವಿಷಯ ಮಲ್ಲೆಂದು, ಇದು ವಚನಕ್ಕೆ ಗೋಚರ ಮಲ್ಲೆಂದು, ಟೋಟಲ್ ಮಾತು ಮನಂಗಳಿಂದ ಅಂತತ್ತ ಮೀರಿದ ಅಂತ ಹೇಳ್ಕೊಂಬಂತಾರೆ. ಆದ್ರೆ ಯಾವ ಪ್ರಮಾಣಕ್ಕೂ ಕೂಡ ಬ್ರಹ್ಮ ವಿಷಯ ಆಗುವುದಿಲ್ಲ, ಬ್ರಹ್ಮ ವಿಷಯ ಆಗೋದಿಲ್ಲ. ಆದ್ರೂ ಕೂಡ ಮತ್ತೆ ಯಾವ ಪ್ರಮಾಣಕ್ಕೂ ಬ್ರಹ್ಮ ವಿಷಯ ಆಗೋದಿಲ್ಲ ಅಂದ್ರೆ ಮತ್ತೆ ಇವೆಲ್ಲ ಶಾಸ್ತ್ರ ಯಾಕೆ ಹೇಳಿದ್ರು? ಶಾಸ್ತ್ರ ಅಂದ್ರೆ ಶಬ್ದ ಪ್ರಮಾಣದ ಬರ್ತದೆ. ಶಬ್ದ ಪ್ರಮಾಣ ಕೇಳೋದೇ ಶಬ್ದ ಪ್ರಮಾಣದ. ನೀವು ಯಾವ ಪ್ರಮಾಣಕ್ಕೆ ಬ್ರಹ್ಮ ಗೋಚರನೇ ಆಗೋದಿಲ್ಲ ಅಂದ್ರೆ ಮತ್ತೆ ಇವೆಲ್ಲ ಶಾಸ್ತ್ರ ಯಾರಿಗೆ ಬೇಕಾಗ್ಯದ? ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ಹಿಡ್ಕೊಂಡ ಶಬ್ದ ಪ್ರಮಾಣ. ಅದಕ್ಕೆ ಏನಂತಾರ ಶ್ರುತಿ ಸೇ ಭಿನ್ನ. ಶ್ರುತಿ ಅಂದ್ರೆ ಇಲ್ಲಿ ಶಬ್ದ ಪ್ರಮಾಣ. ಉಪನಿಷತ್ವೆಲ್ಲ ಶಬ್ದ ಪ್ರಮಾಣ. ಈ ಶಬ್ದ ಪ್ರಮಾಣವನ್ನು ಬಿಟ್ಟು ಇನ್ನು ಉಳಿದ 5 ಪ್ರಮಾಣಗಳದಾವಲ್ಲ, 5 ಪ್ರಮಾಣಗಳು. ಆ ಪ್ರಮಾಣಗಳಿಗೆ ಬ್ರಹ್ಮ ವಿಷಯ ಆಗುವುದಿಲ್ಲ. ಪ್ರತ್ಯಕ್ಷ ಪ್ರಮಾಣಕ್ಕೆ ಬ್ರಹ್ಮ ವಿಷಯ ಆಗುವುದನ್ನೇ ಇಲ್ಲ. ಯಾಕೆ? ಪ್ರತ್ಯಕ್ಷ ಪ್ರಮಾಣ ಅಂದ್ರೇನು? 6 ಇಂದ್ರಿಯಗಳಿಂದ ಏನ 5 ಇಂದ್ರಿಯಗಳಿಂದ ಏನು 5 ವಿಷಯದ ಜ್ಞಾನ ಆಗ್ತದ. ಇದಕ್ಕೆ ಏನಂತಾರ? ಪ್ರತ್ಯಕ್ಷ ಪ್ರಮ ಅಂತಾರ. ಇಂದ್ರಿಯಗಳಿಗೆ ಏನಂತಾರ? ಪ್ರಮಾಣ ಅಂತಾರೆ. ಪ್ರಮಾಣ ಜ್ಞಾನ ಪ್ರಮ ಆಗ್ತದ. ಆ ಜ್ಞಾನ ಎದರಿಂದ ಆಯ್ತು? ಇಂದ್ರಿಯಗಳಿಂದ ಆಯ್ತು. ಪ್ರಮಾಣಗಳು 5 ಇಂದ್ರಿಯಗಳು. ಇವು 5 ಇಂದ್ರಿಯಗಳಿಗೆ ಪ್ರತ್ಯಕ್ಷ ಪ್ರಮಾಣ ಅಂತ ಕರೀತಾರೆ. ಶ್ರೋತ್ರ, ತ್ವಚ, ಚಕ್ಷು, ಜೀವ, ಗ್ರಹಣ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಜ್ಞಾನ ಆಗ್ತದೆ. ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಜ್ಞಾನಕ್ಕೆ ಎದರಿಂದ ಆದವು? ಇವು 5 ಇಂದ್ರಿಯಗಳಿಂದ ಆದವಲ್ಲ. ಈ ಇಂದ್ರಿಯಗಳೇ ಪ್ರಮಾಣ. ಯಾವ ಪ್ರಮಾಣ? ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಇಂದ್ರಿಯಾರ್ಥ ಸನ್ನಿಕರ್ಷ ಜ್ಞಾನಂ ಪ್ರತ್ಯಕ್ಷ. ಇಂದ್ರಿಯಗಳು ವಿಷಯ, ಇಂದ್ರಿಯ ಮತ್ತು ವಿಷಯಗಳ ಸಂಬಂಧದಿಂದ ಜ್ಞಾನವಾಗುತ್ತದೆ. ಎಲ್ಲಿ ಇಂದ್ರಿಯ ಮತ್ತು ವಿಷಯಗಳ ಸಂಬಂಧದಿಂದ ಜ್ಞಾನವಾಗುತ್ತದೆಯೋ ಅದಕ್ಕೆ ಪ್ರತ್ಯಕ್ಷ ಪ್ರಮಾಣ ಅಂತ ಕರೆದಿ ನಾವು. ಇಂದ್ರಿಯಾರ್ಥ ಸನ್ನಿಕರ್ಷ ಜ್ಞಾನಂ ಪ್ರತ್ಯಕ್ಷ ಅಂತ ಕರ್ತೀವಿ. ಇವು 5. ಅದಕ್ಕೆ ಅವ್ರಂತ ಬ್ರಹ್ಮ ಯಾರ ಕೇಳಿರೇನು? ಬ್ರಹ್ಮನ ಜ್ಞಾನ ಕೇಳಿ ಜ್ಞಾನ ಮಾಡ್ಕೊಂಡ್ರೆ ಬ್ರಹ್ಮಂದು ಇಲ್ಲ. ಯಾಕ? ಅವ ಅಶಬ್ದ. ಶಬ್ದದ ನಿಶಬ್ದಂ ಬ್ರಹ್ಮ ಮುಚ್ಚೈತೆ ಅಂತ. ಬ್ರಹ್ಮ ಅಂತ ಯಾರಿಗೆ ಕರೀತಾರೆ? ನಿಶಬ್ದಕ್ಕೆ ಬ್ರಹ್ಮ ಅಂತಾರೆ. ಶಬ್ದ ಇದ್ದದಕ್ಕೆ ಬ್ರಹ್ಮ ಅನ್ನಂಗಿಲ್ಲ, ನಿಶಬ್ದಕ್ಕೆ ಬ್ರಹ್ಮ ಅಂತಾರೆ. ಮತ್ತೆ ಇದಕ್ಕೇನು ಬೇಕು? ಶ್ರೋತ್ರಕ್ಕೆ ಇವಿಗೇನು ಬೇಕು? ಶಬ್ದ ಬೇಕು. ಮತ್ತೆ ಬ್ರಹ್ಮನಲ್ಲಿ ಶಬ್ದನೇ ಇಲ್ಲ. ಮತ್ತೆ ಇದಕ್ಕೆ ಹೆಂಗ್ ಗೋಚರ ಆಗ್ತದ? ಇದಕ್ಕೆ ಹೆಂಗ್ ವಿಷಯ ಆಗ್ತದ? ಶ್ರೋತ್ರಕ್ಕೆ ಹೆಂಗ್ ಬ್ರಹ್ಮ ವಿಷಯ ಆಗ್ತದ? ಆಗೋದನೇ ಇಲ್ಲ. ಮತ್ತೆ ಸ್ಪರ್ಶದ ಏನಲ್ಲಿ ಸ್ಪರ್ಶನೇ ಇಲ್ಲ. ಅಶಬ್ದಂ ಅಸ್ಪರ್ಶಂ ಅರೂಪ. ರೂಪದ ಏನು ಬ್ರಹ್ಮಗ ಇಲ್ಲವಿಲ್ಲ. ಕಣ್ಣಿಗೆ ಗೋಚರ ಆಗೋದಿಲ್ಲ. ಸ್ಪರ್ಶ ಶೀತ ಉಷ್ಣ ಇದ್ರೆ ಗೋಚರ. ಮೃದು ಕೋಮಲ. ತ್ವಚಕ್ಕೇನು ಗೊತ್ತಾಗ? ಶೀತರ ಇರಬೇಕು, ಉಷ್ಣ ಇರಬೇಕು, ಮೃದೋರ ಇರಬೇಕು, ಕೋಮಲ ಇರಬೇಕು, ಇದು ಕಠಿಣ ಇರಬೇಕು. ಇವುಗಳದ್ದು ಏನಾಗ್ತದೆ? ತ್ವಚೇಂದ್ರ ಬರ್ತದೆ. ಆ ಬ್ರಹ್ಮ ಅವ ಶೀತನೂ ಅಲ್ಲ, ಉಷ್ಣನೂ ಅಲ್ಲ, ಮೃದುನೂ ಅಲ್ಲ, ಕಠಿಣನೂ ಅಲ್ಲ, ಏನಲ್ಲ. ಮತ್ತೆ ಹೆಂಗ್ ಗೋಚರ ಆಗ್ಬೇಕು? ಗೋಚರ ಆಗೋದೇ ಇಲ್ಲ. ಆ ನಂತರ
ಅವ ರಸ ಅದ ಬ್ರಹ್ಮನಲ್ಲಿ, ಹುಳಿ ಉಪ್ಪು ಖಾರ ರುಚಿ ನೋಡ್ಕೊಂಡಲ್ಲ ರಸನೂ ಇಲ್ಲ, ಗಂಧದ ಏನು ಸುಗಂಧ ದುರ್ಗಂಧ ಇಲ್ಲವೇ ಇಲ್ಲ ಅಂದಮೇಲೆ ಬ್ರಹ್ಮ ಪ್ರತ್ಯಕ್ಷ ಪ್ರಮಾಣಕ್ಕೆ ವಿಷಯ. ಅನುಮಾನ ಪ್ರಮಾಣ ಅಂತ ಒಂದು ಎರಡನೇ ಪ್ರಮಾಣದ ಅನುಮಾನ ಪ್ರಮಾಣದಿಂದ ಹೆಂಗ ಪರ್ವತೋ ನಿಮಾನ, ಬೆಂಕಿ ಕಣ್ಣಿ ಕಾಂಡದ ನಮಗ, ಬೆಂಕಿ ಕಣ್ಣಿ ಕಾಂಡಿಲ್ಲ ಅಂದ್ರೂ ಕೂಡ ಬೆಂಕಿ ಜ್ಞಾನ ನಮಗೆ ಆಗ್ಯದಿಲ್ಲ. ಹಂಗ ಬ್ರಹ್ಮ ಕಣ್ಣಿ ಕಾಂಡಿಲ್ಲ ಅಂದ್ರೆ ಪರವಾಗಿಲ್ಲ, ಯಾವುದರಿಂದ ಅನುಮಾನ ಪ್ರಮಾಣದಿಂದ ನೋಡೋಣ ವಿಚಾರ ಮಾಡಿ ತಿಳ್ಕೊಳ್ಳೋಣ ಅಂದ್ರ ನಚೇವ ಲಿಂಗಂ. ಅಲ್ಲಿ ಬೆಂಕಿ ಜ್ಞಾನ ಆಗ್ಬೇಕಾದ್ರೆ ವಗಿ ಇತ್ತು ನಮ್ಗ ಪ್ರತ್ಯಕ್ಷ ಜ್ಞಾನ. ವಗಿ ನೋಡಿ, ವಗಿಗೂ ಬೆಂಕಿಗೂ ಅವಿನಾಭಾವ ರೂಪ ಸಂಬಂಧ ಇರುವುದರಿಂದ ವಗಿ ನೋಡಿ ನಮಗೆ ಬೆಂಕಿ ಜ್ಞಾನ ಆಯ್ತು. ಈಗ ಬ್ರಹ್ಮನ ತಿಳ್ಕೊಬೇಕಂದ್ರೆ ಚಿನ್ನ ಏನದ? ಯಾವ ಚಿನ್ನ ಅದ ಇಲ್ಲಿ? ಯಾವ ಚಿನ್ನವೇ ಇಲ್ಲ. ನಚೇವ ಲಿಂಗಂ, ಯಾವ ಲಿಂಗ ಇಲ್ಲ, ಚಿನ್ನ ಇಲ್ಲ. ಬ್ರಹ್ಮ ಅನುಮಾನ ಪ್ರಮಾಣದಿಂದಲೂ ತಿಳ್ಕೊಳಕ್ ಆಗೋದಿಲ್ಲ. ಮತ್ತೆ ಉಪಮಾನ ಪ್ರಮಾಣಕ್ಕೆ ತಿಳ್ಕೊಳಕ್ ಬರ್ತದೇನು? ಸಾದೃಶ್ಯ. ಬ್ರಹ್ಮನ ಬಿಟ್ಟು ಇನ್ನೊಂದು ಏನು ಇಲ್ಲವೇ ಇಲ್ಲ ಜಗತ್ತಿನ. ಏನು ಹೋಲಿಕೆ ಕೊಡ್ತೀರಿ ನೀವು? ಎದ್ರ ಹೋಲಿಕೆ ಕೊಡ್ತೀರಿ? ಆಕಾಶದ ಹೋಲಿಕೆ ಕೊಡ್ತೀರಿ? ಆಕಾಶಕ್ಕೆ ಆಧಾರ ಅದ, ನಾವು ಅಧಿಷ್ಠಾನ ಅದ. ಎಲ್ಲ ಏನು ಕೊಟ್ಟರು ಕೂಡ ಮತ್ತೆ ನಿಕೃಷ್ಟ ಉಪಮಾ ಕೊಡ್ತೀವಿ ನಾವು, ಹೇಳ್ತೀವಿ ಕರೆ ಇಲ್ಲ ಅಂತಿಲ್ಲ, ಆದ್ರೆ ನಿಕೃಷ್ಟ ಉಪಮಾ ಕೊಡ್ತೀವಿನ ಆ ಬ್ರಹ್ಮ ತತ್ವ ಉಪಮಾ ಪರಿಪೂರ್ಣವಾದಂತ ಉಪಮಾ ಕೊಡಾಕ ಬರುವುದಿಲ್ಲ, ಉಪಮಾನ ಕೊಡಾಕ ಬರುವುದೇ ಇಲ್ಲ. ಆದ್ದರಿಂದ ಅವ ಉಪಮಾನ ಪ್ರಮಾಣಕ್ಕೂ ಕೂಡ ಬ್ರಹ್ಮ ವಿಷಯ ಆಗುವುದಿಲ್ಲ. ಅರ್ಥಪತ್ಯ ಪ್ರಮಾಣಕರ ಬ್ರಹ್ಮ ವಿಷಯ ಆಗ್ತಾನೆ ಏನು ಅಂದ್ರೆ ಇಲ್ಲ, ಪೂರ್ಣತ್ವ ಅಂತಂತಾರೆ. ಪೂರ್ಣ ಅದನ್ನ ಬ್ರಹ್ಮ. ಪರಿಚ್ಛಿನ್ನದ್ರ ಅರ್ಥಪತ್ಯ ಅಂದ್ರೆ ಕಲ್ಪನಾ ಮಾಡಕ್ಕಾರ ಬರ್ತದೇನ್ರಿ? ಕಲ್ಪ ಮಾಡಕ್ ಬರ್ತದೇನು? ಏನು ಅಂದ್ರ ಈ ಬಹಳ ದಪ್ಪಿದ್ದ, ನಮ್ಮೊಂದು ದಪ್ಪಿದ್ದ, ಒಟ್ಟ ಊಟ ಮಾಡಲ್ಲ ನೋಡ್ರಿ ಅವ್ರನ್ನ. ಶರೀರ ಹೆಂಗದ? ಆನಿದ್ದಂಗ ಅದ, ಊಟಾರ ಮಾಡಲ್ಲ. ಏನಂತ ತಿಳ್ಕೊಂತೀರಿ ನೀವು? ಊಟ ಮಾಡಿದ್ರೆ ಕಾಜು ಕಿಶ್ಮಿಶ್ ಗೋಡಂಬಿ ದ್ರಾಕ್ಷಿ ಅದ ಕಡಿಮೆ ಅದ. ಶರೀರ ಹೆಂಗದ? ಅನ್ನಮಯ ಶರೀರ ಅದ. ಅನ್ನಮಯ ಶರೀರದ ಅನ್ನ ಹಾಕಿದ್ರೆ ಉಬ್ಬುತ್ತದ, ಅನ್ನ ಹಾಕ್ಲಿದ್ರೆ ಒಣಗ್ತದ. ಅದು ನೋಡ್ರೆ ಚಂದ ಉಬ್ಬೆ ಅದ. ಮತ್ತೆ ಊಟಾರ ಮಾಡಂಗಿಲ್ಲ, ದೇವ ಭೋಜಿ ಅಂತ ಊಟಾರ ಆಗ್ಲಂತ ಊಟ ಮಾಡಲ್ಲ. ಊಟ ಮಾಡಂಗಿಲ್ಲ ಅಂದ್ರೆ ಅರ್ಥ ಸೈಡ್ ಏನಾದ್ರು ನಡೆದಿರ್ತದ ಅಂತ ಅರ್ಥ. ಬಹಳ ಉಪವಾಸ ಮಾಡ್ತಾರೆ ಇವ್ರು, ಉಪವಾಸ ಬಹಳ ಮಾಡ್ತಾರೆ. ಸೋಮವಾರ ಉಪವಾಸ, ಸೋಮವಾರ ಒಂದ್ ದೇವ್ರು, ಶುಕ್ರವಾರ ಒಂದ್ ದೇವ್ರು, ವಾರದಾಗ ಒಂದ್ 5 ದಿವಸ ಉಪವಾಸನೇ ಇರ್ತದೆ. ಉಪವಾಸ ನೋಡ್ರೆ ಶರೀರ ನೋಡೋದು ಇಷ್ಟು ದಪ್ಪ ಅದ, ಹೆಂಗ್ ಉಪವಾಸ ಮಾಡ್ತಾರೆ? ಏನ್ ತಿಳ್ಕೊಂತೀನಿ ನೀವು? ಅನ್ನ ಉಣ್ಣಾಕಿಲ್ಲ, ರೊಟ್ಟಿ ಉಣ್ಣಾಕಿಲ್ಲ, ಆದ್ರೆ ಇರ್ತಾವಲ್ಲ ಅವೆಲ್ಲ ಪದಾರ್ಥ ತಿಂತಾರಂತ ಗೊತ್ತಾಗತ್ತೆ, ತಿಳ್ಕೊಂತೀವಿಲ್ಲ ಶರೀರ ಮೇಲೆ. ಉಪವಾಸದ ಆಗ್ತೇನ ಪೂರ ಸ್ವರ್ಗಿದ್ದಂದ್ರೆ ಉಪವಾಸ 4 ದಿನ ಉಪವಾಸ ಮಾಡ್ತಾನೆ. ಶರೀರ ಬಹಳ ಬಡಕಿತ್ತು, ಅಪರದಾಗಿತ್ತು ಅಂದ್ರೆ ಕರೆಕ್ಟ್ ಅಪ್ಪ ಉಪವಾಸ ಮಾಡ್ದೆ, ಯಾಕಂದ್ರೆ ಗೊತ್ತಾಗ್ತದೆ. ಅಂದ್ರೆ ಏನು? ಕಲ್ಪನಾ ಎಲ್ಲಿ ಮಾಡಕ್ ಬರ್ತದ? ಪರಿಚ್ಛಿನ್ನದೊಳಗೆ ನಾವು ಕಲ್ಪನಾ ಮಾಡಕ್ ಬರ್ತದ. ಆದ ಪರಬ್ರಹ್ಮ ಪೂರ್ಣ ಇದ್ದಾನೆ, ಪೂರ್ಣದೊಳಗೆ ಕಲ್ಪನಾ ಮಾಡಕ ಬರುವುದನ್ನೇ ಇಲ್ಲ. ಆದ್ದರಿಂದ ಅರ್ಥಪತ್ಯ ಪ್ರಮಾಣದ ವಿಷಯ. ಇನ್ನೊಂದು ಅನುಪಲಬ್ಧಿ ಪ್ರಮಾಣ ಅಂತದ, ಅಭಾವ ಇಲ್ಲ ಅಂತ ಜ್ಞಾನ ಮಾಡಿಕೊಡ್ತದ. ಭೂತಲೆ ಘಟೋ ನಾಸ್ತಿ, ಕೊಡದ ಏನು? ಕೊಡ ಇಲ್ಲ. ಇಲ್ಲ ಅನ್ನೋದು ಜ್ಞಾನಕ್ಕೆ ವಿಷಯ ಯಾವ್ದದ? ಕೊಡನೇ ಅದ. ಹಂಗ ಬ್ರಹ್ಮ ಅನುಪಲಬ್ಧಿ ಪ್ರಮಾಣಕ್ಕೆ ಏನಾದ್ರು ವಿಷಯ ಆಗ್ತಾನೆ ಅಂದ್ರೆ ಭಾವತ್ವ, ಭಾವರೂಪ ಇದನ್ನ ಪರಬ್ರಹ್ಮ ಭಾವ ಇರುವುದರಿಂದ ಅನುಪಲಬ್ಧಿ ಪ್ರಮಾಣಕ್ಕೂ ಕೂಡ ವಿಷಯ ಆಗುವುದೇ ಇಲ್ಲ. ಮತ್ತೆ ಯಾವ್ದು ವಿಷಯ ಆಗ್ತಾನ? ಶಬ್ದ ಪ್ರಮಾಣಕ್ಕೆ ಬ್ರಹ್ಮ ವಿಷಯ ಆಗುತ್ತಾನೆ. ಇಂದು ಹೇಳ್ಕೊಂಬಂದ ನಾವನ್ನೇ ಇದ್ರ ಮಂಗಲ ಟೀಕದಾಗ ಹೇಳ್ಕೊಂಬ ಶಬ್ದ ಪ್ರಮಾಣಕ್ಕೂ ಬ್ರಹ್ಮ ವಿಷಯ ಆಗ್ತಾನಂದ್ರೂ ಕೂಡ ಶಕ್ತಿ ವೃತ್ತಿಗೆ ವಿಷಯ ಆಗುವುದಿಲ್ಲ. ಲಕ್ಷಣ ವೃತ್ತಿಗೆ ವಿಷಯ ಬ್ರಹ್ಮ ಲಕ್ಷಣ ವೃತ್ತಿಗೆ ವಿಷಯ ಆಗುತ್ತಾನೆ. ಲಕ್ಷಣ ವೃತ್ತಿಗೆ ವಿಷಯ ಆಗ್ತಾನಂದ್ರೂ ಕೂಡ ಫಲವ್ಯಾಪ್ತಿಗೆ ವಿಷಯ ಆಗುವುದಿಲ್ಲ. ವೃತ್ತಿ ವ್ಯಾಪ್ತಿಗೆ ವಿಷಯವಾಗುತ್ತಾನೆ. ವೃತ್ತಿ ವ್ಯಾಪ್ತಿಗೆ ವಿಷಯ ಆಗ್ತಾನಂದ್ರೂ ಕೂಡ ಹೇಳ್ರಿ ಮುಂದೆ. ವೃತ್ತಿ ವ್ಯಾಪ್ತಿ ವಿಷಯ ಆಗ್ತಾನಂದ್ರೆ ಇಲ್ಲ. ಫಲ ವ್ಯಾಪ್ತಿ ಚಿದಾಭಾಸಕ್ಕೂ ಫಲ ಕೈ ಜೀವ ತಿಳ್ಕೊಂತಾನೆ ಅಂದ್ರೆ ಈಗ ಮೊಬೈಲ್ ಅದ, ಗ್ರಂಥ ಅದ, ಇದೆಲ್ಲ ವೃತ್ತಿ ವ್ಯಾಪ್ತಿ ಫಲ ವ್ಯಾಪ್ತಿ ವಿಷಯ ಅದ ನೋಡ್ರಿ. ಫಲ ವ್ಯಾಪ್ತಿ ವಿಷಯ ಅದ. ಇದು ವ್ಯಕ್ತಿ ಇದು ಕಾವಾಡ ಮಾಡ್ತದ, ಇದು ಮೈಕ್ ಅಂತ ತಿಳ್ಕೊಂಡವ ಯಾರು? ಜೀವ. ಚಿದಾಭಾಸ ತಿಳ್ಕೊಂತಾನ, ಇದು ಇದಕ್ಕೇನಂತ ಫಲ ವ್ಯಾಪ್ತಿ ಅಂತ ಕರೀತಾರೆ. ಬ್ರಹ್ಮಕ್ ಜೀವಂಗೆ ಏನಾದ್ರು ತಿಳ್ಕೊಂಡಾನೆ ಯಾರು ನೋಡಿ? ಜೀವ ಅದ, ಬ್ರಹ್ಮ ತಿಳಿದು ಒಂದಿನ ಇಲ್ಲ ತಿಳಿದು ಫಲ ವ್ಯಾಪ್ತಿಗೆ ವಿಷಯ. ಆದ್ರೆ ವೃತ್ತಿ ವ್ಯಾಪ್ತಿಗೆ ವಿಷಯ ಬ್ರಹ್ಮ ಅಂತ ಹೇಳ್ತಾರೆ. ವೃತ್ತಿ ವ್ಯಾಪ್ತಿಗೆ ಬ್ರಹ್ಮ ವಿಷಯ ಅಂದ್ರೆ ಆವರಣ ಬಂಗಾರ್ಥ ವೃತ್ತಿ ಅಷ್ಟೇ. ವೃತ್ತಿ ಕೆಲಸ ಏನದ? ಆವರಣ ನಿವೃತ್ತಿ ಮಾಡೋದು ಅಷ್ಟೇ ಕೆಲಸ. ಗಾಳಿ ಕೆಲಸ ಏನದ? ಮೋಡ ಜರುಸೋದು ಅಷ್ಟೇ ಕೆಲಸ ಅದ. ಸೂರ್ಯ ಪ್ರಕಾಶದ ತನ್ನ ಬೆಳಕಿನಂತ ಕಾಣ್ತಾನ. ಹಂಗ ವೃತ್ತಿ ಹೋಗಿ ಆ ಬ್ರಹ್ಮನಿರ್ತಕ್ಕಂಥ ಜ್ಞಾನಕೃತ ಆವರಣ ಏನದಲ್ಲ, ಆವರಣ ಸರಸದಾಟ ಎದ್ರ ಕೆಲಸ? ವೃತ್ತಿ. ಯಾಕ ವೃತ್ತಿ ಜಡ ಅದ,
ಜಡ ಅದ, ವೃತ್ತಿ ಜಡ ಅದ. ಆ ವೃತ್ತಿಯೊಳಗೆ ಚಿದಾಭಾಸ ಚೇತನ ಅದನ್ನ ಕರೆ. ಆದ್ರೆ ಜಡ ಪದಾರ್ಥಗಳಿಗೆ ಹೆಂಗ ಚಿದಾಭಾಸ ತಿಳಿತಾನ, ಹಂಗ ಬ್ರಹ್ಮಗ ಚಿದಾಭಾಸ ವೃತ್ತಿಯೊಳಗೆ ಇದ್ರೂ ತಿಳಿಯಕ್ಕಾಗಲ್ಲ. ಯಾಕ? ಸೂರ್ಯನ ಮುಂದೆ ಒಂದು ಚಿಮಣಿ ಇದ್ದಂಗೆ ಇವ. ಸೂರ್ಯನ ಮುಂದೆ ಚಿಮಣಿ ಹಿಡ್ಕೊಂಡು ಸೂರ್ಯ ನೋಡ್ತೀರ ನೀವು? ಆ ಚಿಮಣಿ ಬೆಳಗೋದು ಸೂರ್ಯನ ಪ್ರಕಾಶದಾಗ ಗೋಚರ ಆಗ್ತದ. ಹಂಗ ಜೀವ ಅದ ಫಲ ಕೆಲಸ ಕೊಡಲ್ಲ, ಜೀವದ ಕೆಲಸ ಕೊಡಲ್ಲ. ಯಾಕ? ಅದು ಸ್ವಯಂ ಪ್ರಕಾಶ ಇರುತ್ತದೆ. ಅದಕ್ಕೆ ಅವ್ರು ಇಲ್ಲಿ ಇಷ್ಟು ವಿಷಯ ಅದ ನೋಡಿದ್ರು ಒಳಗೆ ಅಪೂರ್ವತ ಅದು ಇಷ್ಟ ಅದ. ಅದಕ್ಕೆ ಅವ್ರು ಇಲ್ಲಿ ಮತ್ತೆ ಒಟ್ಟೆ ಪ್ರಾಮಾಣಿಕ ವಿಷಯ ಆಗಲ್ಲ ಅಂದ್ರೆ ಎಲ್ಲ ಶಾಸ್ತ್ರ ಗೀಸ್ತ್ರ ಎಲ್ಲ ಸುಳ್ಳಾಗ್ತಪ್ಪ ಅಂತ ತಿಳ್ಕೊಂಡು, ಬೇಕಪ್ಪ ಶಬ್ದ ಪ್ರಮಾಣ ಬೇಕು, ಶಾಸ್ತ್ರ ಬೇಕು, ಉಪನಿಷತ್ತುಗಳು ಬೇಕು, ಇವುಗಳ ಮುಖಾಂತರವಾಗಿನೇ ಅದನ್ನ ತಿಳ್ಕೊಳಕ ಬರ್ತದೆ. ಇವೆಲ್ಲ ಸುಳ್ಳಿದ್ರು ಕೂಡ ಇವುಗಳ ಮುಖಾಂತರವಾಗಿನೇ ತಿಳ್ಕೊಳಕ್ ಬರ್ತದೆ. ಹಿಂಗ ಒಳಗೆ ವಿಚಾರ ಮಾಡ್ತಾ 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 ಮೆಲ್ಲನೆ ಒಳ ಸರಿಯುತ್ತ ಅಂತಾರಲ್ಲ, ಹಂಗ ಸ್ವಲ್ಪ ವಿಚಾರ ಮಾಡ್ತಾ ಶಬ್ದ ಹಿಡಿದು ಹೋಗ್ಬೇಕು ನಾವು. ಶಬ್ದ ಪದಾರ್ಥಗಳನ್ನು ಹಿಡ್ಕೊಂಡು ಇಟು ಒಳಗೆ ವಿಚಾರ ಮಾಡ್ಕೊಂತ ಹೋದ್ ಒಂದು ವೃತ್ತಿ ತಯಾರಾಗ್ತದ. ಅಹಂ ಬ್ರಹ್ಮಾಸ್ಮಿ ಆಕಾರ ವೃತ್ತಿ. ಆ ಅಹಂ ಬ್ರಹ್ಮಾಸ್ಮಿ ಆಕಾರ ವೃತ್ತಿ ಯಾವಾಗ ತಯಾರಾಯ್ತು, ಅದು ಆವರಣ ಭಂಗ ಮಾಡ್ತದ, ವೃತ್ತಿ ಭಂಗ ಮಾಡ್ತದ. ಅವಾಗ ಬ್ರಹ್ಮನದ ಸ್ವಪ್ರಕಾಶದ ತಾನು ವೇದ್ಯನಾಗುತ್ತಾನೆ. ಇದು ಒಂದು ಮಾತಾಯ್ತು ವಿಷಯ. ಕಿವ ಅಥವಾ ಸ್ವಪ್ರಕಾಶ ರೂಪದ ಅಲೌಕಿಕ ಯಹ ತೃತೀಯ ಲಿಂಗ. ಸ್ವಪ್ರಕಾಶ ಅಂದ್ರೆ ಸ್ವಯಂ ಪ್ರಕಾಶ. ಅದೇ ಮಾತು ಏನ್ ಹೇಳಿದೆ, ವೃತ್ತಿ ವ್ಯಕ್ತಿ ವಿಷಯ ಅಲ್ಲ ಅಂದ್ರೆ ಅದೇ ಸ್ವಯಂ ಪ್ರಕಾಶದ ರೂಪ. ಅಲೌಕಿಕತಾ ಅಂದ್ರ ಲೌಕಿಕ ಯಾವ ಪ್ರಮಾಣಕ್ಕೂ ಕೂಡ ವಿಷಯ. ಇವೆಲ್ಲ ಲೌಕಿಕ ಪ್ರಮಾಣಗಳು. ಪ್ರತ್ಯಕ್ಷ ಅನುಮಾನ ಇವೇನದಲ್ರಿ, ಪ್ರತ್ಯಕ್ಷ ಅನುಮಾನ ಶಬ್ದ ಉಪಮಾನ ಅರ್ಥಪತ್ತಿ ಅನುಪಲಬ್ಧಿ ಇವೆಲ್ಲ ಪ್ರಮಾಣಗಳಿಂದ ಯಾವ ವಿಷಯದ ಜ್ಞಾನ ಆಗ್ತದೆ? ಲೌಕಿಕ ವಿಷಯದ ಜ್ಞಾನ ಆಗ್ತದೆ. ಪಾರಲೌಕಿಕವಾದಂತ ಅದ್ವೈತ ಜ್ಞಾನ ಆಗ್ತದೆ ಇವುಗಳಿಂದ. ಏನು ಕಣ್ಣು ನೋಡಿ ಇದನ್ನು ಪ್ರಪಂಚನೇ ನೋಡ್ಬೇಕು. ಯಾವ ಪ್ರಮಾಣದಿಂದ ತಿಳ್ಕೋಬೇಕು, ಈ ಪ್ರಪಂಚನೇ ವಿಷಯ ಆಗ್ತದ. ಪ್ರಮಾಣಗಳು ಪ್ರಪಂಚವನ್ನು ವಿಷಯೀಕರಿಸ್ತವೆ ವಿನ ಅದು ಏನದ ಅಂದ್ರೆ ಬ್ರಹ್ಮ ತತ್ವವನ್ನು ವಿಷಯೀಕರಿಸುವುದಿಲ್ಲ. ಆದ್ದರಿಂದ ಅವ್ರು ಏನ್ ಹೇಳಿದ್ರು, ಲೌಕಿಕ ಅದು ಅಲೌಕಿಕ ಅದ. ಅಲೌಕಿಕತಾ ಅಂದ್ರ ಯಾವ ಪ್ರಮಾಣಕ್ಕೂ ಗೋಚರ ಆಗೋದಿಲ್ಲ. ಮೊದಲು ಒಂದಿಟ್ಟು ಶಬ್ದ ಪ್ರಮಾಣಕ್ಕೆ ಒಂದಿಟ್ಟು ಅವಕಾಶ ಕೊಟ್ಟರು. ಮೊದಲು ಶಬ್ದ ಪ್ರಮಾಣಕ್ಕೆ ಒಂದಿಟ್ಟು ಅವಕಾಶ ಕೊಟ್ಟು ಆ ನಂತರ ಏನ್ ಮಾಡೋದು, ಯಾವ ಪ್ರಮಾಣಕ್ಕೂ ವಿಷಯ ಆಗೋದಿಲ್ಲ ಹೋಗೋದು. ಅಲೌಕಿಕತೆ ಯಾವ ತೃತೀಯ ಲಿಂಗ, ಇದು ಮೂರನೇ ಲಿಂಗ, ಇದು ನಾಲ್ಕನೇ ಲಿಂಗ. ಅದ್ವೈತ ತತ್ವಕ್ಕೆ ಜ್ಞಾನಕ್ಕೆ ಫಲಕ ಪ್ರತಿಪಾದನ ಚತುರ್ಥ ಲಿಂಗ ಹೇ. ಅದ್ವೈತ ತತ್ವದ ಜ್ಞಾನ ಆಯ್ತು ಅಂತ ತಿಳ್ಕೊ, ಅಭೇದ ಜ್ಞಾನ ಆಯ್ತು. ನಮಗ ಬ್ರಹ್ಮ ಆತ್ಮರ ಅಭೇದ ಜ್ಞಾನ ಆಯ್ತಂದ್ರ ಆ ಅಭೇದ ಜ್ಞಾನದಿಂದ ಏನು ಫಲ ಇರುತ್ತದೆ? ಅಭೇದ ಜ್ಞಾನದಿಂದ ಏನು ಸಿಗ್ತದೆ? ಮೋಕ್ಷ. ಅದಕ್ಕೆ ಹೇಳ್ತಾರ ಮೋಕ್ಷ ಎದರಿಂದ ಆಗ್ತದೆ? ಬ್ರಹ್ಮಜ್ಞಾನದಿಂದಲೇ ಮೋಕ್ಷವಾಗುತ್ತದೆ. ಮೋಕ್ಷವೇ ಇಲ್ಲಿ ಫಲ. ಆ ಫಲವನ್ನು ಪ್ರತಿಪಾದನೆ ಮಾಡುತ್ತಾರೆ. ಅರಿವಿನಿಂದ ಮರೆವೆ ಅಳಿಯುವುದು, ಮರೆವೆ ಹಾನಿಯಿಂದ ಭೇದ ಬುದ್ಧಿ ಕೆಡಲು ಅನುಪಾದವನ್ನುಳ್ಳ ವಿಷಯವು ಅದು ಇದೆಂಬ ಅನುಮಾನ ವಿಕೃತಿ ಹೋಗುವುದು. ಹೊಗಳೊಡನೆ ರಾಗ ವೈರಗಳು ತೊಲಗಿ ಮಾಡಲವುದಾಗದೆಂಬ ವಿಧಿ ನಾಶವೆನಿಸಿ ಆಗ ಪುಣ್ಯ ಪಾಪ ಕರ್ಮ ಪಿಂಗಲಾಯಿ ದೇಹ ಭಾವ ನಷ್ಟ, ಅದರ ನಷ್ಟಗಳು ಮತ್ತೆ ಸಂಸ್ಕೃತಿಗೆ ನಿರಾಕರಣವುದು ಮೇಲುತ್ತಮ ಸಹಜವೆನಿಪ ಬಳಿಕ ಬಿತ್ತರಿಸಲಿಲ್ಲದ ಸುಖವೇ ಸೆಲೆ ನೆಲೆಸುತ್ತದೆ. ಈಗ ಶಂಭುಲಿಂಗವಾಗಿ ತಾನಿಪ್ಪರವರು ಪ್ರಾಣ ಪ್ರತಿಪಾದನ ಸ್ಥಳ. ಒಂದು ಪದ್ಯನ ಹೇಳ್ಕೊಂಬಂದರು. ಜ್ಞಾನದ ಫಲ ಹೇಳಿದ್ರು ಅವರು. ಎಲ್ಲಿದ ಅರಿವಿನಿಂದ ಮರೆವೆ ಅಳಿಯುವುದು. ಜ್ಞಾನದ ಫಲ ಏನದ? ಜ್ಞಾನ ಆಯ್ತಂತ ತಿಳ್ಕೊರಿ. ಜ್ಞಾನ ಅಂದ್ರೆ ಏನು ಹೋಗ್ತದ? ಅಜ್ಞಾನ ಹೋಗ್ತದೆ. ಅಜ್ಞಾನ ಹೋಯ್ತು ಅಂದ್ರೆ ಭೇದ ಬುದ್ಧಿ ಕೆಡುವುದು. ಅರಿವಿನಿಂದ ಮರೆವೆ ಅಳಿಯುವುದು, ಮರೆವೆ ಹಾನಿಯಿಂದ ಭೇದ ಬುದ್ಧಿ ಕೆಡುವುದು ಅಂತ. ಯಾವಾಗ ಅದು ಹೋಯ್ತು, ಅಜ್ಞಾನ ಹೋಯ್ತು ಅಂದ್ರ ನಾನು ನೀನು ಅನ್ನೋದು ಹೋಗ್ತದೆ ನೋಡಿ. ನಾನು ನೀನು ಅನ್ನೋದು ಕಡಬಡ ಮಾಡ್ಯದ ಈಗ. ಅದಕ್ಕೆ ಅವರು ಈ ನಾನು ನೀನು ಅನ್ನೋದು, ಆ ಪರಮಾತ್ಮ ಇದ್ದಾನ, ನಾ ಜೀವಾತ್ಮ ಇದ್ದೀನಿ, ನಾನು ಉಪಾಸಕ ಇದ್ದೀನಿ, ಆ ಉಪಾಸ್ಯ ದೇವತ ಅದ, ಇವ್ಯಾವ ನಾವು ಬೇಡವಿದ್ದೀನಿ, ಅವ ಕೊಡವ, ಇವ್ಯಾವ ಉಳಿಯಂಗಿಲ್ಲ. ಅಲ್ಲಿ ಯಾವ ಉಳಿಯಂಗಿಲ್ಲ, ಭೇದನೇ ಇಲ್ಲ. ಅದು ಭೇದ ಜ್ಞಾನ ಹೋಗ್ತದ. ಭೇದ ಜ್ಞಾನ ಹೋಯ್ತು ಅಂದ್ರ ಅಲ್ಲಿ ಬೇಕು ಬೇಡ ಅನ್ನೋದು ಹೋಗ್ತದಲ್ಲಿ. ಅನುಕೂಲ ಪ್ರತಿಕೂಲ ಜ್ಞಾನ ಅಂತ ಕರಿತಾರೆ ಅದಕ್ಕೆ. ಇದು ಅನುಕೂಲ ಅದ, ಇದು ಸ್ವೀಕಾರ ಮಾಡಬೇಕು, ಇದು ನಮ್ಮ ಬೇಡ ಬಿಡಬೇಕು. ಯಾವಾಗ ಅನುಕೂಲ ಪ್ರತಿಕೂಲ ಜ್ಞಾನ ಹೋಗ್ಬೇಕು. ಅನುಕೂಲ ಪ್ರತಿಕೂಲ ಜ್ಞಾನದ ರಾಗದ್ವೇಷಗಳು ಉತ್ಪತ್ತಿ ಆಗ್ತಿರ್ತಾವ. ಆ ರಾಗದ್ವೇಷಗಳು ಉತ್ಪತ್ತಿ ಆಗೋದಿಲ್ಲ. ಅನುಕೂಲನೇ ಇಲ್ಲ, ಪ್ರತಿಕೂಲ ಜ್ಞಾನ ಇಲ್ಲ, ಬೇಕಲ್ಲೇ ಬೇಡ, ಎಲ್ಲ ಒಂದ್ರೆ, ಎಲ್ಲ ಸಮಾನ ಕಾಣ್ತಾನೆ. ಎಲ್ಲದ್ರೊಳಗೂ ತನ್ನ ಆತ್ಮನ ದೃಷ್ಟಿ ಕಾಣುವಾಗ ಯಾರ ಮ್ಯಾಗ ಪ್ರೀತಿ ಮಾಡ್ತಾನೆ, ಯಾರಿಗೆ ದ್ವೇಷ ಮಾಡ್ತಾನೆ. ರಾಗದ್ವೇಷಗಳು ಹೋಗಿಬಿಡುತ್ತವೆ. ರಾಗದ್ವೇಷಗಳು ಓದುವಾದ್ರೆ ಪುಣ್ಯ ಪಾಪ ಕರ್ಮ ಪಿಂಗಲಾಗಿ
ರಾಗದ್ವೇಷದಿಂದ ಪುಣ್ಯ ಪಾಪಗಳು ಬರ್ತಾವ. ಪುಣ್ಯ ಪಾಪನ ರಾಗದ್ವೇಷಗಳು ಹೋದ್ರೆ ಪುಣ್ಯ ಪಾಪ ಇಲ್ಲಿಂದ ಉಳಿತದೆ. ಪುಣ್ಯ ಪಾಪ ಇಲ್ಲ. ಪುಣ್ಯ ಪಾಪ ಇಲ್ಲ ಅಂದ್ರೆ ಜನ್ಮ ಇಲ್ಲ, ಶರೀರ ನಿನಗೆ ಸಿಗುವುದಿಲ್ಲ, ದೇಹ ಭಾವ ನಷ್ಟ. ಕರ್ಮ ಇದ್ರೆ ದೇಹ ಕರ್ಮ, ಅದಕ್ಕೆ ಹೇಳ್ತಾರಲ್ಲ ಪುಣ್ಯ ಪಾಪದಿಂದ ಒಡಲಾಗಿದೆ. ಶರೀರ ಹೆಂಗಾಯ್ತು? ಪುಣ್ಯ ಪಾಪದಿಂದ ಆಗಿತ್ತು ಅಂತ ತಿಳ್ಕೊಂಡು, ಪುಣ್ಯ ಪಾಪದಿಂದ ಆಗ್ಯದ ಶರೀರ ಅಂತ ತಿಳ್ಕೊಂಡು ಇದ್ರೊಳಗ ನಮ್ಗೆ ಸುಖ ದುಃಖಗಳಾಗತ್ತೆ. ಸುಖ ದುಃಖ ಆಗ್ತದೆ ಇಲ್ಲ? ಈ ದೇಹದಿಂದನೇ ಸುಖ ದುಃಖ. ಯಾಕ? ಪುಣ್ಯ ಪಾಪ ಕರ್ಮದಿಂದ ಆಗ್ಯದಲ್ಲ, ಅದಕ್ಕೆ ಸುಖ ದುಃಖಗಳಾಗುತ್ತೆ. ಈಗ ಯಾವಾಗ ಈ ದೇಹ ಭಾವ ನಷ್ಟ ಆಗಿ ಹೋಯ್ತು, ನಮಗೆ ರಾಗದ್ವೇಷಗಳು ಹೋದು, ಕರ್ಮ ಆಗ್ಲಿಲ್ಲ, ಆಮ್ಯಾಗ ಕರ್ಮನಿಲ್ಲ, ದೇಹನೇ ಇಲ್ಲ. ಈ ದೇಹ ನಷ್ಟ ಆಯ್ತು, ದೇಹ ಭಾವ ನಷ್ಟ. ಅದರ ನಷ್ಟದೋಳು ಮತ್ತೆ ಸಂಸ್ಕೃತಿಗೆ ನಿರಾಕರಣವಾಗುವುದು. ಮುಂದೆ ನಿರಾಕರಣ ಎದುರ್ದು ಸಂಸ್ಕೃತಿಯ ನಿರಾಕರಣ. ಸಂಸ್ಕೃತಿ ಅಂದ್ರೆ ಜನ್ಮ ಮರಣ ರೂಪ ಸಂಸಾರ ಏನದಲ್ಲ, ಈ ಜನ್ಮ ಮರಣ ರೂಪ ಸಂಸಾರ ಸಂಪೂರ್ಣ ನಿವೃತ್ತಿ ಆಗುತ್ತದೆ. ಅವಾಗ ಬಿತ್ತರಿಸಲರಿದಾದ ಶಂಭುಲಿಂಗವೇ ತಾನಾಗಿರುವುದು. ಬಿತ್ತರಿಸಲು ವರ್ಣನೆ ಮಾಡಕ ಬರುವುದಿಲ್ಲ, ಹೇಳಕ ಬರುವುದಿಲ್ಲ, ಯಾವ ಪ್ರಮಾಣ ಹೇಳಕ್ಕಲ್ಲ, ಬಾಯಿದಿಳಕ್ಕೆ ಬರುವುದಿಲ್ಲ. ಬಿತ್ತರಿಸಲು ವರ್ಣನೆ ವರ್ಣನಾತೀತ ಅದ. ವರ್ಣನಾತೀತವಾದಂಥ ಶಂಭುಲಿಂಗ ಪರಮಾತ್ಮನೇ ಪರಬ್ರಹ್ಮನೇ ನೀನಾಗಿರ್ತೀರಿ. ಎದುರ್ತಿದ್ದು ಫಲ, ಎದ್ರ ಫಲ? ಜ್ಞಾನದ ಫಲ. ಅದಕ್ಕೆ ಹೇಳಕತ್ತಾರ ಅವರು, ಜ್ಞಾನದ ಫಲ. ಅದ್ವೈತ ತತ್ವಕ್ಕೆ ಜ್ಞಾನಕ್ಕೆ, ಅದ್ವೈತ ತತ್ವದ ಜ್ಞಾನದ ಫಲ ಇದೆ. ಫಲ ಮೋಕ್ಷವೇ ಫಲ ಪ್ರತಿಪಾದನ ಚತುರ್ಥ ಲಿಂಗ. ಈಗ ಐದನೇ ಲಿಂಗ ವೇದ ಜ್ಞಾನಕ್ಕೆ ನಿಂದ और अवेद ज्ञान की स्तुति रूप अर्थवाद पंचम लिंग है. ವೇದ ಜ್ಞಾನದ ನಿಂದ ಅವೇದ ಜ್ಞಾನದ ಸ್ತುತಿ, ಅದಕ್ಕೆ ಅರ್ಥವಾದ ಅಂತ ಕರೀತಾರೆ. ಅರ್ಥವಾದ ಅಂದ್ರೆ ವೇದ ಜ್ಞಾನವನ್ನು ನಿಂದನ ಮಾಡ್ತಾರೆ, ಅಭೇದ ಜ್ಞಾನವನ್ನು ಸ್ತುತಿ ಮಾಡುತ್ತಾರೆ. ವೇದ ಜ್ಞಾನದ ನಿಂದ ಹೆಂಗ್ ಮಾಡ್ತಾರೆ ನೋಡಪ್ಪ. ತೃತೀಯ ದ್ವೈ ಭಯಂ ಭವತಿ ಮೃತ್ಯು ಸ ಮೃತ್ಯು ಮಾಪ್ನೋತಿ ನಾನೇ ಪಶ್ಯತಿ. ಶಾಸ್ತ್ರ ಹೇಳ್ತದ ಎಲ್ಲಿ ವೇದ ಜ್ಞಾನ ಅದ ಅಲ್ಲಿ ವೇದ ಜ್ಞಾನದಿಂದ ಏನಾಗ್ತದ? ವೇದ ಜ್ಞಾನದಿಂದ ಭಯ ಇರ್ತದ. ಎಲ್ಲಿ ಭಯ ಇರ್ತದ ಅಲ್ಲಿ ದುಃಖ ಇರ್ತದೆ. ಭಯ ದುಃಖ, ದುಃಖಕ್ಕೆ ಕಾರಣ ಏನದ? ಭಯ. ಭಯ ಯಾರಿಗೆ ಭಯ ಇಲ್ಲ? ಏನ ಯಾರಿಗೆ ಅನ್ಸಂಗಿಲ್ಲ, ಯಾರಿಗೆ ಅನ್ಸಿಲ್ಲ. ವೀರ ಇರ್ಬೋದು, ಧೀರ ಇರ್ಬೋದು, ಶೂರ ಇರ್ಬೋದು. ನಾವು ಊರಾಗ ಯಾರಿಗೆ ಅನ್ಸಂಗಿಲ್ಲ ಅಂದ್ರೂ ಕೂಡ ಅವಿಂದ 4 ಮಂದಿ ಕಟ್ಕೊಂಡು ಅಡ್ಡಾಡ್ತಾವ. ಭಗವಾನ್ ಅಡ್ಡಾಡಲ್ಲ. ನಾಯಿ ಒಂದೊಂದು ಅಡ್ಡಾಡ್ತಾವ. ನಾಯಿ ಒಂದೊಂದು ಅಡ್ಡಾಡ್ತದ. ಇವ ಹೇಳ್ತಾನ ನಾ ಯಾರಿಗೆ ಅನ್ಸಂಗಿಲ್ಲ, ನಾ ಯಾರಿಗೆ ಅನ್ಸಂಗಿಲ್ಲ ಅಂತ ಹೇಳ್ತಾನ. ಊರಾಗ ನಾನು ಯಾರು ಎಲ್ಲ ನಾನು ನೋಡಿ ನಡುಗ್ತಾರೆ. ನಾವು ದಾರ್ಯಾಗ ಹೊಟ್ಟೆದು ಎಲ್ಲ ಒಳಗೆ ಓಡಿ ಹೋಗ್ತಾರೆ, ಮನೆಗೆ ಹೋಗ್ಕೊಂತಾರೆ. ನಾನು ಎಲ್ಲರಿಗೂ ಭಯ ಇಟ್ಟೆ, ನಾನು ಯಾರ್ದು ಭಯ ಇಲ್ಲ ಅಂತ. ಹಿಂದೆ ಎಷ್ಟು ಮಂದಿ ಇರ್ತಾರೆ? ಯಾಕೆ 4 ಮಂದಿ ಇರ್ತಾರೆ ಅಂತ. ನಾನು ಯಾರಿಗೆ ಅನ್ಸಲ್ಲ ಅಂತೇಳಿ ಭಯ ನನಗೆ. ಯಾವಾಗ ಯಾರು ಬಂದು ಯಾವಾಗ ಹೊಡಿತಾರ ಗೊತ್ತಿಲ್ಲ ಅಂತ ಕೂಡ ರೋಡಿಗಳು ನೋಡಿಲ್ಲ. ಮತ್ತೆ ಅವ್ರು ರಾತ್ರಿ ನಿದ್ದೆ ಸಹಿತ ಮಾಡಲ್ಲ. ಅವ್ರು ನಿದ್ದೆ ಮಾಡ್ಬೇಕಂದ್ರೆ ಮತ್ತೆ ಅವ್ರು ಸುತ್ತು ಕಾವಲು ಅವ್ರು ಇರ್ತಾರ, ಅವ್ರಿಂದ ಸೈನಿಕರು. ಅವ್ರು ಇಟ್ಟು ಅವ್ರು ನಿಂತಾಗ ಇವ್ ಮಕ್ಕೊಂತಾರೆ. ಅದ್ರೊಳಗೆ ಯಾವನಾರ ಇವ್ನು ಹೊಡೆದು ನಾನೇ ರೌಡಿ ಆಗ್ಬೇಕಂತ ಅವನೇ ಹೊಡಿತಾನೆ. ಇದೆಲ್ಲ ಜಗತ್ತಿನಾಗ ಮೇಲೆ ಕಣ್ಮುಂದೆ ನಿಂತೆ ನೋಡ್ತೀವಿ, ಪ್ರಶ್ನೆನೇ ಇಲ್ಲ. ನಾ ಹೇಳೋದು ಅರ್ಥ ಏನಂದ್ರ, ಆರ್ದ ಭಯ ಇಲ್ಲ ಅಂದ್ರೂ ಮರಣದ ಭಯ ಎಲ್ಲರಿಗೂ ಕಾಡುತ್ತದೆ. ಮರಣದ ಭಯ ಎಲ್ಲರಿಗೂ ಅದ, ಪ್ರತಿಯೊಬ್ಬರಿಗೂ ಕೂಡ ಮರಣದ ಭಯ ಅದ. ಅದಕ್ಕೆ ಒಂದು ಹಾವು ಬಂದ್ರೆ ಹೆದರ್ತೀವಿ, ಚೇಳು ಬಂದಿರ್ತೀವಿ, ಒಂದು ಹುಳ ಬಂದ್ರೆ ಹೆದರ್ತೀವಿ. ಯಾಕೆ? ಮರಣದ ಭಯ ಅದ ನಮಗ. ಮರಣದ ಅದಕ್ಕೆ ಅವ್ರು ಅಂತಾರ, ಈ ಮರಣದ ಭಯ ಯಾಕೆ ಬಂತಪ್ಪ ನಿನಗ? ವೇದ ಜ್ಞಾನ ನಿನಗೆ ಭೇದದ. ವೇದ ಜ್ಞಾನದಿಂದ ಮೊನ್ನೆ ಅಪ್ಪರು ಹೇಳಿಲ್ಲ ಏನಂತ? ಬ್ರಹ್ಮ ರಾಕ್ಷಸ ಕಾಣಿತು. ತುಕಾರಾಮ್ ಅವರು ಹೋದ್ರು. ಯಾರು ಏಕನಾಥ್ ಮಹಾರಾಜರು ಅಂತ ಹೇಳ್ತಾರೆ, ಯಾರು ತುಕಾರಾಮ್ ಯಾರ್ಯಾರು ಅವ್ರದ್ದು ಯಾವ್ದು ಯಾಕೆ ಇರೋಲ್ಲ, ಯಾರ್ಯಾಕೆ ಇರೋಲ್ಲ. ಬಟ್ ನಮ್ಗೆ ತಿಳಿಸೋದೊಂದು ಅರ್ಥ ಬೇರೆ ಇರ್ತದೆ. ಏನದಂದ್ರೆ ಬಾವಿ ಬ್ರಹ್ಮ ರಾಕ್ಷಸ ಇತ್ತು. ಇವಾಗ ನೀರು ತರಕ್ಕೆ ಹೋದ್ರ ಶಿಷ್ಯರು ಅಂಜಿ ಓಡಿ ಬಂದ್ರು. ಅವಾಗ ಇವರೇ ಹೋದ್ರು. ಹೋಗಿ ನೋಡ್ತಾರ ಬ್ರಹ್ಮ ರಾಕ್ಷಸ ಇವನು ಅಂಜಿಸ್ಬೇಕು ಅಂತ ತಿಳ್ಕೊಂಡು ಪೂರ ನೆಲ್ಲಿಂದ ಮೇಲಿಂತಾನೆ ಹಂಗೆ ಏಕರೂಪವಾಗಿ ನಿಂತಾಗ ಏನು ಮಾಡಿದ್ರು ಅವರು? ನಾನು ಅತ್ತೆ ಅವತಾರ ಅಂತ ತಿಳ್ಕೊಂಡಿದ್ದೆ, ನಿಂದ 11ನೇ ಅವತಾರ ತೋರಿಸಿದಲ್ಲಿ ಪರಮಾತ್ಮ ಅಂತ ನಮಸ್ಕಾರ ಮಾಡಿದಂತ ಅದು ಬ್ರಹ್ಮ ರಾಕ್ಷಸ ಹೋಯ್ತು. ಯಾಕ? ಒಂದ್ ವೇಳೆ ಭಯಪಟ್ಟೆ ಅಂದ್ರೆ ಬಡ್ಕೋತದ. ದೇವ್ ಎಲ್ಲರಿಗೂ ಬಡ್ಕಲ್ರಿ. ದೇವ್ ಎಲ್ಲರಿಗೂ ಯಾರಿಗೆ ಭಯ ಇರ್ತದ, ಯಾರ ಮನಸ್ಸು ಸೂಕ್ಷ್ಮ ಇರ್ತದ, ಅತಿ ಸೂಕ್ಷ್ಮ ಇರ್ತದ, ಸೂಕ್ಷ್ಮ ಶರೀರ ಯಾರ್ದು ಅತಿ ಸೂಕ್ಷ್ಮ ಇರ್ತದ ಅವ್ರಿಗೆ ಇನ್ನೊಂದು ಸೂಕ್ಷ್ಮ ಶರೀರ ಬಂದು ಪ್ರವೇಶ ಆಗ್ತದೆ. ಯಾರು ಸೂಕ್ಷ್ಮ ಶರೀರದಾಗ ಬಲ ಅದ, ಆತ್ಮ ಬಲ ಅದ, ಸದೃಢ ಅದ, ಅವ್ರು ಸ್ಮಶಾನದಾಗ ಹೋಗಿ ಮಕ್ಕೊಲ್ರ. ಏನು ಸಿದ್ಧಾರೂಢ ಏನ್ ಮಾಡಿದ್ರು ಸ್ಮಶಾನದಾಗ? ಯಾಕ? ಭಯ ಇಲ್ಲ. ಭಯ ಇದ್ರೆ ಯಾವ್ದಾದ್ರು ಭಯ ಇದ್ರನೇ ಅಲ್ಲ, ಭೇದ ಇದ್ರನೇ ಭಯ.
ಭೇದ ಜ್ಞಾನ ಇಲ್ಲದ್ರೆ ಎಲ್ಲಿ ದೇವರಲ್ಲಿ ಭೂತಲ್ಲಿ ಅದು ನನ್ನಂಗ ಅಂತ ತಿಳ್ಕೊಂಡು ಹೋದ್ರೆ ಬ್ರಾಹ್ಮಣಾಕ್ಷಿಸ್ಗೆ ಹೋಗಿ ನಾವು ಪರಮಾತ್ಮ ಇದು ನಿನ್ನ 11ನೇ ಅವತಾರ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿ ಬ್ರಾಹ್ಮಣಾಕ್ಷ ಏನು ಮಾಡುತ್ತೆ? ಏನು ಮಾಡೋಕ್ಕಾಗಲ್ಲ. ಭೇದಿದ್ದು ಎಲ್ಲ ಮಾಡ್ಬೇಕಲ್ಲ. ನೀನೇ ನಾನು ನಾನೇ ನೀನಂತ ಜ್ಞಾನ ಇದ್ದಾಗ ಯಾವ ಏನು ಮಾಡೋದು. ಅದಕ್ಕಂತಾರೆ ಅವರು ಭೇದ ಜ್ಞಾನಕ್ಕೆ ನಿಂದ. ಭೇದ ಜ್ಞಾನದಿಂದ ಭಯ ಆಗುತ್ತದೆ, ಭಯದಿಂದನೇ ದುಃಖವಾಗುತ್ತದೆ ಅಂತ ತಿಳ್ಕೊಂಡು ಭೇದವನ್ನು ನಿಂದನ ಮಾಡ್ತದ ಶಾಸ್ತ್ರ. ಮತ್ತೇನು ಮಾಡ್ತದ? ಅಭೇದ ಜ್ಞಾನಕ್ಕೆ ಸ್ತುತಿ. ಅಭೇದ ಜ್ಞಾನ, ಆ ಪರಬ್ರಹ್ಮವೇ ನಾನು, ನಾನೇ ಆ ಪರಬ್ರಹ್ಮ ಅಂತಂದು ಜ್ಞಾನ ಆಯ್ತು ಅಂದ್ರ ಅದ್ರ ಸ್ತುತಿ ಮಾಡ್ತಾರ. ನಂಬ ಜ್ಞಾನವನೇ ಕರ್ಮವೆಂಬ ಜಾಲದೊಳು ಸಿಲುಕಿ ಹಂಬಲಿಸಿದಿರು ಮುಕ್ತಿಯನ್ನು ಬಯಸಿ ಮನುಷ್ಯ ಹೇಳಿದವರು. ಆಗಮ ವೇದ ಪೊಗದೊಳು ವಿಧಿಸಿದ ಯಾಗ ದಾನ ಜಪ ನೀತಿ ಯೋಗ ಪೂಜಾದಿಗಳು ಈಗ ಜ್ಞಾನೋದಯ ಮಾತ್ರವಾಗಲದ್ರೊಳು ಕೋಟಿ ಭಾಗ್ಯದೊಳೊಂದಕ್ಕೆ ಸಮವಾಗುತ್ತಿರೋದು. ಎಷ್ಟು ಚಂದ ಹೇಳಿದ್ರು. ಎಲ್ಲ ಶಾಸ್ತ್ರದಲ್ಲಿ ಏನು ಆ ಯಾಗ ದಾನ ಜಪ ತಪ ಯಜ್ಞ ಯಾಗಾದಿಗಳನ್ನ ಏನು ಮಾಡಿರಲ್ಲ, ಅವೆಲ್ಲವೂ ಈ ಜ್ಞಾನದ 1 ಕೋಟಿ ರೂಪಾಯಿದಾಗ 1 ರೂಪಾಯಿ ಇದ್ದಂಗೆ ಅಂತಾರೆ. ಅದು ಸಮ ಆಗಲ್ಲ, ಅಷ್ಟು ಸಮ ಆಗಲ್ಲ ಅಂತಾರೆ, ಸಮವಾಗುತ್ತಿರೋದು. ಅದರಿಂದ ತನವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಮನೆಮಾರು ದೊರೆದು ವನವಾಸ ಬೇಡ, ತನಗಿನಂತ ತತ್ವಜ್ಞಾನ ಸಂಜನಿಸಲು ಅಗವೆಲ್ಲವನ್ನು ಕೆಡುಕುವುದರಿಂದ. ಎಷ್ಟು ಚಂದ ಹೇಳ್ತಾರೆ. ನಿನಗದು ಜ್ಞಾನ ಒಂದು ಸಲ ಅಭೇದ ಜ್ಞಾನ ಆಯ್ತು ಅಂದ್ರ ನೀನು ತನುವ ದಂಡಿಸಬೇಡ, ಒಂಟಿಗಾಲ ನಿಂತ್ರದ ಅವಶ್ಯಕತೆ ಇಲ್ಲ ಅಂತ. ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ. ಜ್ಞಾನ ಆದ್ಮೇಲೆ ಮನಸ್ಸಿಂದೇನಿರ್ತದೆ ಕೆಲಸ. ಅದು ಮನವ ನಿಲ್ಲಿಸಬೇಡ, ಮನೆ ಮಾರು ದೊರೆದು ವನವಾಸ ಬೇಡ. ಮನೆ ಪನಿ ಬಿಟ್ಟು ಹೋಗ್ಬೇಡ್ರಿ ಅಂತಾರ ಅವರು. ಮನೆ ಮಾರು ಬಿರೋದು ಜ್ಞಾನ ಆದ್ಮೇಲೆ ಹೇಳಕತ್ತಾರ. ಜ್ಞಾನದ ಉತ್ಕರ್ಷ ಹೇಳಕತ್ತಾರ. ಜ್ಞಾನ ಆಗಿರ್ಬೇಕು, ಮತ್ತೆ ಜ್ಞಾನ ಆಗ್ಲಾರ್ದ ಮತ್ತೆ ಇವೆಲ್ಲ ಮತ್ತೆ ಅಂತ ಹಿಂಗೆ ತಿಳ್ಕೊಬೇಡ್ರಿ. ಜ್ಞಾನ ಆದಷ್ಟು ಹೇಳಕತ್ತಾರ, ಜ್ಞಾನದ ಮಹಿಮೆ ಹೇಳಕತ್ತಾರ. ಅದಕ್ಕೆ ಅವರಂತರ ಮನೆ ಮಾರು ದೊರೆದು ವನವಾಸ ಬೇಡ, ತನಗಿನಿತು ತತ್ವಜ್ಞಾನ ಸಂಜನಿಸಲ್ ಅವೆಲ್ಲವನ್ನು ಕೆಡಿಪುವುದ್ರೆ. ನಿನಗೆ ಜ್ಞಾನ ಆಯ್ತು ಅಂತ ತಿಳ್ಕೋರಿ. ಅದೇಟೇಕ ಪಾಪ ಇರೋದಕ್ಕೆ ಅಘ ಅಂದ್ರೆ ಪಾಪ, ಅಗವೆಲ್ಲವನ್ನು ಕೆಡಿಸುವುದರಿಂದ ಎಲ್ಲ ಎಷ್ಟೆಲ್ಲ ಪಾಪ ನೀವು ತಿಳಿದು ಮಾಡು, ತಿಳಿದಾರ್ಥ ಮಾಡು. ಹಿಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ಎಲ್ಲ ಪಾಪ ಏನಾಗ್ತದ? ಸಂಪೂರ್ಣ ಹೋಗಿ ಬಿಡುತ್ತದೆ. ಎಷ್ಟು ಚಂದ ಹೇಳ್ತಾರ. ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನೆಂದು ನಂಬು ಯೋಗಿ, ನಿನ್ನ ಮುಂದಿನ ಜಡಭಾವಂ ನೀಗಿ ನಲಿದುದು ನನ್ನೆಂದು ನಂಬು ಯೋಗಿ. ಮುಂದಿನ ಪದ್ಯದಾಗ ಈ ಅರಿವು ಏನದಲ್ಲ, ಅಭೇದ ಜ್ಞಾನ ಏನದಲ್ಲ, ಈ ಅಭೇದ ಜ್ಞಾನ ಸನ್ನುತಿ ಸ್ತುತಿಸಿಕೊಳ್ಳಲಿಕ್ಕೆ ಯೋಗ್ಯವಾದದ್ದು. ಮಹಾತ್ಮರು ವರ್ಣನೆ ಮಾಡ್ತಾರ, ಹೊಗಳ್ತಾರ, ಕೀರ್ತನ ಮಾಡ್ತಾರ. ಎದನ್ನ? ಅಭೇದ ಜ್ಞಾನವೇ ಶ್ರೇಷ್ಠ. ಸನ್ನುತಿ ತನಗೆ ಸಂಪನ್ನವಾದ ಅರಿವು. ನಿನಗೇನು ಜ್ಞಾನ ಆಗ್ಯದಲ್ಲ ತತ್ವಜ್ಞಾನ, ನಿನಗೇನು ತತ್ವಜ್ಞಾನ ಆಗ್ಯದಲ್ಲ ಈ ಜ್ಞಾನ ಸ್ತುತಿಸಿಕೊಳ್ಳಲಿಕ್ಕೆ ಯೋಗ್ಯವಾದಂಥದ್ದು. ನನ್ನೆ ಅಂದ ನಂಬು ಯೋಗಿ, ಅದನ್ನು ದೃಢವಾಗಿ ನಂಬು. ನನ್ನೆ ಅಂದ ನಂಬು ಯೋಗಿ ಅಂತ ಎಷ್ಟು ಚಂದ ಹೇಳ್ತಾರ. ನನ್ನೆ ಅಂದ ನಂಬು ಯೋಗಿ, ಮುಂದಿನ ಜಡಭಾವಂ ನೀಗಿ ನಲಿದುದು. ನನ್ನೆಯನ್ನು ನಂಬು ಯೋಗಿ, ಅದು ಮುಂದಿನ ಜಡಭಾವಂ ನೀಗಿ ನಲಿದುದು. ಅಂದ್ರೆ ಜ್ಞಾನಕ್ಕಿಂತಲೂ ಪೂರ್ವದೊಳಗ ಏನು ಜಡಭಾವ ಇತ್ತು. ಏನು ಜಡಭಾವ? ಶರೀರೇ ನಾನನ್ನುವ ದುಃಖ ಭಾವ, ಜಡಭಾವ ಅಂತ ಕರೀತಾರೆ. ಶರೀರ ಏನದ? ಜಡದೇ. ಮತ್ತೆ ಇದಕ್ಕೆ ನಾ ಅಂದಿದ್ದಿಲ್ಲ. ಈ ಜಡವಾದಂಥ ಶರೀರಕ್ಕೆ ನಾನು ಅಂತ ತಿಳ್ಕೊಂಡಿಲ್ಲ, ಇದಕ್ಕೆ ಜಡಭಾವ ಅಂತಾರ. ಯಾವಾಗ ಜ್ಞಾನ ಆಯ್ತು ನಿನಗೆ, ಯಾವಾಗ ತತ್ವಜ್ಞಾನ ಆಯ್ತು, ಮುಂದಿನ ಜಡಭಾವವ ನೀಗಿ ನಲಿದುದು. ಆ ಸಂಪೂರ್ಣ ಈ ದೇಹಕ್ಕೆ ನಾನು ಅನ್ನೋ ಬುದ್ಧಿ ಏನಿರ್ತದಲ್ಲ ಅದು ಸಂಪೂರ್ಣ ನಿವೃತ್ತಿ ಆಗುತ್ತದೆ. ನೀಗಿ ನಲಿದುದು ನನ್ನಿ ಎಂದು ನಂಬು ಯೋಗಿ. ನಿಶ್ಚಯವಾಗಿ ಆ ಜ್ಞಾನವನ್ನು ನಂಬು. ಯಾಕ? ದುರಿತ ಕಾನನವನ್ನಿ ಪರಿಭವ ಘನಚಂಡ ಪರಿಭವ ಘನಚಂಡ ಮರುತ ಅಜ್ಞಾನ ತಿಮಿರ ತರಣಿ ಮಾನಸ ಕುಲಗಿರಿ ವಜ್ರವು ಅನುತಾಪ ಸರಸಿದ ಹಿಮವಿದೆಂಬ. ಆಹಾ, ಸರಸಿದ ಹಿಮವಿದೆಂಬ ಎಷ್ಟು ವರ್ಣನೆ ಮಾಡಿದ್ದಾರೆ. ಜ್ಞಾನದ ವರ್ಣನೆ ಮಾಡಿ ಅದಕ್ಕೆ ಅಭೇದ ಜ್ಞಾನದ ಸ್ತುತಿ ಹೇಳಕತ್ತಾರ ಅವ್ರು. ಇಲ್ಲಿ ಹೇಳಕ್ ಅರ್ಥವಾದವಾಗ ವೇದ ಜ್ಞಾನದಿಂದ ಅಭೇದ ಜ್ಞಾನದ ಸ್ತುತಿ ನೋಡಿ. ಜ್ಞಾನ ಪ್ರತಿಪಾದನದಾಗ ಹೇಳ್ಕೊಂಬಂದಾರ. ಜ್ಞಾನೋತ್ಕರ್ಷ ಅಂತ 2 ಪದ್ಯದಾಗ ಹೇಳ್ಕೊಂಬ, 6ನೇದು 7ನೇದು ಇವೆರಡರೊಳಗ ಈ ಜ್ಞಾನವನ್ನು ಸ್ತುತಿ ಮಾಡಿದ್ದಾರೆ. ಇಲ್ಲೇ ಓಷ್ಟಿ ಹೇಳ್ಕೊಂತ ಕೂತ ನಂದು ನಿಂದಿರ್ತದೆ ಇಲ್ಲಿ. ಅದಕ್ಕೆ ನೀವು ಅಲ್ಲಿ ಜ್ಞಾನ ಪ್ರತಿಪಾದಿಸ್ತಾರೆ ನೋಡ್ಕೋ. ಅಭೇದ ಜ್ಞಾನಕ್ಕೆ ಸ್ತುತಿ ರೂಪ ಅರ್ಥವಾದ ಪಂಚಮ ಲಿಂಗ ಹೇಳಿ. ಈಗ 6ನೇ ಲಿಂಗ ಕಾರ್ಯಕಾರಣಕ್ಕೆ ಅಭೇದಕ್ಕೆ ಬೋಧಕತಾ ಕರಿ ಅದ್ವೈತ ಜ್ಞಾನಕ್ಕೆ ಅನುಕೂಲ ದೃಷ್ಟಾಂತ ರೂಪ ಉಪಪತ್ತಿ ಷಷ್ಠ ಲಿಂಗ ಹೇ. ಕಾರ್ಯಕಾರಣದ ಅಭೇದ ಬೋಧಕದಲ್ಲಿ ಕಾರ್ಯ ಕಾರಣ ನಾವು ಇಲ್ಲಿ ಹೇಳ್ಕೊಂಬಂದಿವಿ. ನಾವು 22ನೇ ಟಿಪ್ಪಣಿಗೆ ಹೇಳ್ಕೊಂಬಂದು ಚೇತನ ಕಾರಣ,
ಇದೆಲ್ಲ ಏನದ ಕಾರ್ಯ ಅಂತ ಹೇಳ್ತಾರೆ. ಈ ಕಾರ್ಯ ಕಾರಣದೊಳಗೆ ಏನದ ಅಂತಾರವರು ಅಭೇದ. ಈ ಕಾರ್ಯ ಕಾರಣದ ಅಭೇದವಾದ ಜ್ಞಾನ ಆಗುವಲ್ಲಿ ಏನು ಉದಾಹರಣೆ ಹೇಳ್ತೀವಿ ನಾವು, ದೃಷ್ಟಾಂತ ಹೇಳ್ತೀವಿ, ಲೌಕಿಕವಾದಂಥ ಉದಾಹರಣೆ ಹೇಳ್ತೀವಲ್ಲ, ಆ ಲೌಕಿಕವಾದಂಥ ಉದಾಹರಣೆಗಳನ್ನು ಹೇಳಿದ ತಕ್ಷಣ ನಮಗೆ ಗೊತ್ತಾಗ್ತದೆ ಏನು ಕಾರ್ಯ ಕಾರಣ ಬಿಟ್ಟು ಬೇರೆ ಇರುವುದನ್ನಿಲ್ಲ. ಕಾರ್ಯ ತನ್ನ ಉಪಾದಾನ ಕಾರಣದ ಸ್ವರೂಪನೇ ಇರುತ್ತದೆ. ಹೆಂಗ ಅಂದ್ರ ಈಗ ಒಂದು ಗಡಿಗೆ ಅದ, ಗಡಿಗೆ ಎದರಿಂದ ಆಗ್ಯದ? ಮಣ್ಣಿನಿಂದ ಆಗ್ಯದ. ಗಡಿಗೆಗೆ ಕಾರಣ ಯಾವುದು? ಮಣ್ಣೇ ಕಾರಣ. ಕಾರ್ಯ ಯಾವುದು? ಕಾರ್ಯ ಗಡಿಗೆ ಕಾರಣ. ಈಗ ಏನಾಗತ್ತಾರ, ಕಾರ್ಯ ಕಾರಣ ಬಿಟ್ಟು ಬೇರೆ ಇರುವುದಿಲ್ಲ ಅಂತಾರೆ. ಈಗ ಗಡಿಗೆ ಅದಲ್ಲ, ಈ ಗಡಿಗೆ ಮಣ್ಣು ಬಿಟ್ಟು ಬೇರೆ ಅದ ಏನು? ಇಲ್ಲವೇ ಇಲ್ಲ. ಮಣ್ಣು ಬಿಟ್ಟು ಗಡಿಗೆ ಇಲ್ಲವೇ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ ಏನು, ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ನಿನ್ನ ಬಿಟ್ಟು ದೇವರಿಲ್ಲ ಅಂತ ಅದಕ್ಕೆ ಹೇಳ್ಯಾರ ಅವ್ರ. ಕಾರ್ಯ ಅದ, ಕಾರ್ಯ ಕಾರಣದ ಸ್ವರೂಪನೇ ಇರುತ್ತದೆ. ಕಾರ್ಯಕ್ಕೆ ಎರಡು ಕಾರಣಗಳು ಇರ್ತಾವೆ, ಮತ್ತೆ ಅದನ್ನ ತಿಳ್ಕೊಬೇಕು ನೀವು ಮೊದಲು. ಕಾರ್ಯಕ್ಕೆ ಎರಡು ಕಾರಣ ಯಾವ್ಯಾವ? ಒಂದು ಉಪಾದಾನ ಕಾರಣ, ನಿಮಿತ್ತ ಕಾರಣ, ಮತ್ತೆ ಸೂಕ್ಷ್ಮ ಸಹಕಾರಿ ಕಾರಣ ಅಂತ ಮೂರು ಕಾರಣ ಹೇಳ್ತಾರೆ. ಈಗ ನಾವು ಎರಡು ಹಿಡ್ಕೊಳ್ಳೋಣ. ಈಗ ಮೂರು ಕಾರಣ ಅಂತ ತಿಳ್ಕೊಳ್ಳೋದು. ಒಂದು ಗಡಿಗೆ ಒಂದು ಕಾರ್ಯ ಅದ, ಈ ಕಾರ್ಯಕ್ಕ ಉಪಾದಾನ ಕಾರಣ ಮಣ್ಣು ಅದ, ಕುಂಬಾರ ಏನದನ ನಿಮಿತ್ತ ಕಾರಣ. ಇಲ್ಲಿ ಕಾರ್ಯ ಕಾರಣ ರೂಪ ಅಂದಾಗ ಕಾರ್ಯ ಕಾರಣ ರೂಪನೇ ಅದ. ಕಾರ್ಯ ಕಾರಣಕ್ಕಿಂತಲೂ ಬೇರೆ ಇರುವುದೇ ಇಲ್ಲ ಅಂದಲ್ಲಿ ನಾವ್ ಯಾವ ಕಾರಣ ತಿಳ್ಕೋಬೇಕು? ಉಪಾದಾನ ಕಾರಣವನ್ನೇ ತಿಳ್ಕೋಬೇಕು. ಮತ್ತೆ ಗಡಿಗೆ ಕುಂಬಾರ ಹಾಕೊಂಡ್ ತಿಳ್ಕೊಂಡ್ರಿ ಮನೆ ಗಡಿಗೆ ಅವ್ ಕುಂಬಾರ ನಿಮಿತ್ತ ಕಾರಣ ಅದನ, ಗಡಿಗೆ ಕಾರಣ ಅದನ್ನ ಇಲ್ಲ ಅಂತ ಇಲ್ಲ. ಮತ್ತೆ ಕಾರ್ಯ ಕಾರಣ ರೂಪ ಅಂದಾಗ ಗಡಿಗೆ ಹೋಗಿ ಕುಂಬಾರ ಆಗ್ತಾನಂತ ತಿಳ್ಕೊಬೇಡ್ರಿ ನೀವು. ಗಡಿಗೆ ಹೋಗಿ ಮಣ್ಣು ಹಾಕ್ತದೆ, ಮಣ್ಣೇ ಅದಾನ. ಯಾವಾಗ ಹೇಳೋದು ಅರ್ಥ ಏನಂದ್ರ, ಉಪಾದಾನ ಕಾರಣದಲ್ಲಿ ಕಾರ್ಯವು ತನ್ನ ಉಪಾದಾನ ಕಾರಣದಲ್ಲಿ ಲಯವಾಗುತ್ತದೆ. ನಿಮಿತ್ತ ಕಾರಣದಾಗ ಲಯ ಆಗುವುದಿಲ್ಲ, ಉಪಾದಾನ ಕಾರಣದಾಗ ಲಯ ಆಗುತ್ತವೆ. ಆದ್ದರಿಂದ ಈ ಗಡಿಗೆ ಹಂಗ ಕಾರ್ಯರೂಪವಾದ ಗಡಿಗೆ ಮಣ್ಣಿನೊಳಗೆ ಅಭೇದವಾಗುತ್ತದೆಯೋ, ಮಣ್ಣು ಬಿಟ್ಟು ಬೇರೆ ಇಲ್ಲವೋ, ಹಾಗಿದೆಲ್ಲ ಜಡವಾದಂಥ ದೃಶ್ಯ ರೂಪವಾದಂಥ ನಾಮರೂಪಾತ್ಮಕವಾದಂಥ ಜಗತ್ತು ಇದು ಕಾರ್ಯ ಅದ. ಇದಕ್ಕೆ ಕಾರಣ ಯಾವ್ದದ? ಇದಕ್ಕೆಲ್ಲ ಕಾರಣ ಪರಬ್ರಹ್ಮ ಅದ. ಮತ್ತೆ ಹೇಳಿ ವಸ್ತು ಅದು ಹಿಡ್ಕೊಂಬಂದು ಉಪಕ್ರಮ ಅದನ್ನ ಬಿಡೋದಿಲ್ಲ, ಅದನ್ನು ಅದ್ರ ಮ್ಯಾಗ ನಡೆದ ಇದೆಲ್ಲ ಮುಂದಿರ್ದು ಅದು ಕಾರಣ ಅದ. ಅದು ಕಾರಣ ಅದ, ಇದು ಕಾರ್ಯ ಅದ. ಈ ಕಾರ್ಯವಾದಂಥ ಈ ನಾಮರೂಪಾತ್ಮಕವಾದಂಥ ಜಗತ್ತು ಕಾರಣ ರೂಪವಾದಂಥ ಬ್ರಹ್ಮ ಸ್ವರೂಪವೇ, ಭಿನ್ನ ಇಲ್ಲ. ಅದಕ್ಕಿಂತಲೂ ಭಿನ್ನ ಇತ್ತು ದ್ವೈತ ಬರ್ತದ. ಬ್ರಹ್ಮ ಒಂದು ಜಗತ್ತು ಒಂದು ಎರಡು ಆಗ್ತಾವ, ಅದ್ವೈತ ಲೋಪ ಆಗ್ತದ. ಅದಕ್ಕೆ ಕಲ್ಪಿತ ವಸ್ತು ಅಧಿಷ್ಠಾನಕ್ಕಿಂತಲೂ ಭಿನ್ನ ಇರುವುದನ್ನಿಲ್ಲ. ಹೆಂಗ ಸರ್ಪ ಹಗ್ಗ ಬಿಟ್ಟು ಬೇರೆ ಇಲ್ಲವೋ, ಹಂಗ ಕಾರ್ಯರೂಪವಾದಂತೆ ನಾಮರೂಪಾತ್ಮಕವಾದ ಜಗತ್ತು ಇದು ಬ್ರಹ್ಮನ ಬಿಟ್ಟು ಬೇರೆ ಇಲ್ಲ. ಭಿನ್ನವಾಗಿ ತೋರಿದ್ರು ಕೂಡ ತೋರೋದಕ್ಕೆ ಅದಕ್ಕೇನದು, ಭಿನ್ನವಾಗಿ ತೋರಿದ್ರು ಕೂಡ ಇಲ್ಲ. ಭಿನ್ನವಾಗಿ ನಮ್ಮ ಅಜ್ಞಾನದಿಂದ ಭಿನ್ನವಾಗಿ ತೋರ್ತದ, ನಮಗ ಅಜ್ಞಾನದಿಂದ ಭಿನ್ನವಾಗಿ ಕಾಣ್ತದ ತಕ್ಷಣ ಹಂಗದ ಏನದು? ಹಂಗ ಇಲ್ಲವೇ ಇಲ್ಲ. ಆದ್ದರಿಂದ ಹಿಂಗೆಲ್ಲ ಕೆಲವು ಉದಾಹರಣೆಗಳು ಹೇಳ್ತಾರೆ ಶಾಸ್ತ್ರದೊಳಗೆ. ಈಗ ಬಟ್ಟೆ ಅದ, ಎಳಿ ಬಿಟ್ಟು ಬಟ್ಟೆ ಬೇರೆ ಅದ ಏನು? ಎಳಿ ಬಿಟ್ಟು ಬಟ್ಟೆ ಬೇರೆ ಇಲ್ಲ. ಒಂದೊಂದು ತೆಗೆದ್ರೂ ಬಟ್ಟೆನೇ ಉಳಿಯಂಗಿಲ್ಲ. ಹಂಗ ಕೆಲವು ಅನಂತ, ಒಂದೇ ಅಲ್ಲ ಎರಡೇ ಅಲ್ಲ, ಸಾವಿರಾರು ಉದಾಹರಣೆಗಳು ಜಗತ್ತಿನ ನಾವು ಕೊಡ್ತೇವಲ್ಲ, ಅವೆಲ್ಲ ಉದಾಹರಣೆಗಳನ್ನು ಕೊಟ್ಟು ಏನು ಮೂಲ ಸಿದ್ಧಾಂತವನ್ನು ತಿಳಿಸ್ತೀವಲ್ಲ, ಇದಕ್ಕೇನಂತಾರ? ಉಪಪತ್ತಿ, ದೃಷ್ಟಾಂತ ಅಂತ ಕರೀತಾರೆ. ದೃಷ್ಟಾಂತ, ಉಪಪತ್ತಿ. ಎದ್ರ ಸಲುವಾಗಿ ದೃಷ್ಟಾಂತ ಹೇಳೋದ? ಸಿದ್ಧಾಂತವನ್ನು ತಿಳಿಸುವುದಕ್ಕೋಸ್ಕರವಾಗಿ ಉಪಪತ್ತಿ, ದೃಷ್ಟಾಂತ. ಇದು ಒಂದು ಲಿಂಗನೇ. ಇದರಿಂದ ಜ್ಞಾನ ಆಗ್ತದಿಲ್ಲ ನಮ್ಗೆ. ಇಂಥವು ಶಾಸ್ತ್ರ ಹೇಳ್ಬೇಕಾದ್ರೆ ಇಂಥ ಉದಾಹರಣೆಗಳು ತಗೊಂಬಂದು ಮಹಾತ್ಮರು ಹೇಳ್ತಾರೆ ಅಂತ ತಿಳ್ಕೊಂಡು ನಮ್ಗೆ ತಿಳ್ಕೊಳಕ್ ಸರಳ ಆಗ್ಯದ. ಒಂದ್ ವೇಳೆ ಜಗತ್ತಿನೊಳಗೆ ಯಾವ ಉದಾಹರಣೆನೇ ತಗೊಳ್ಳಿಲ್ಲ ನಾವು, ಬರೇ ಬ್ರಹ್ಮನ ವರ್ಣನೆ ಮಾಡಕ್ ಆಗ್ತದನು? ಅಲ್ಲಿ ವರ್ಣನೆ ಮಾಡಾಕ ಬರೋದಿಲ್ಲ. ಎಲ್ಲಿದ್ರು ಈ ಕಡೆಗೆ ಬರ್ಬೇಕು ನಾವು. ಈ ಉದಾಹರಣೆಗಳ ಮುಖಾಂತರ ನಮಗೇನು ಅನುಭವ ಅದ, ನಮ್ಮ ಅನುಭವದಂತ ಉದಾಹರಣೆಗಳನ್ನು ಕೊಟ್ಟಾಗ ನಮಗೇನಾಗ್ತದೆ? ನಮಗೆ ಸಿದ್ಧಾಂತದ ಜ್ಞಾನ ಆಗ್ತದಲ್ಲ. ಅದಕ್ಕೆ ದೃಷ್ಟಾಂತನೂ ಕೂಡ ಒಂದು ಲಿಂಗ ಅಂತ ತಿಳ್ಕೊಂಬಂದಿವಿ. ಅದಕ್ಕೆ ಅದ್ವೈತ ತತ್ವದ ನಿರ್ಣಯಕ್ಕ ಅದು ಒಂದು ಲಿಂಗ. ಈ 6 ಲಿಂಗಗಳಿಂದ ಏನು ಅದ್ವೈತ ತತ್ವ ನಿರ್ಣಯ ಮಾಡ್ತೀವಲ್ಲ, ಇದಕ್ಕೇನಂದಾರ? ಏನಂದಾರ? ಅದಕ್ಕೆ ಶ್ರವಣ ಅಂತ ಕರೆದಾರ. ಕೇಳುವುದು ಶ್ರವಣ ಅಲ್ಲ. ಹೇಳೋದು ಗೊತ್ತಾಯ್ತ್ರಿ? ಶಾಸ್ತ್ರ 80 ವರ್ಷ ಆಯ್ತು, 30 ವರ್ಷ ಆಯ್ತು, 40 ವರ್ಷ ಆಯ್ತು, ಶ್ರವಣ ಮಾಡಕತ್ತೀವಿ. ಶ್ರವಣ ಮಾಡಕತ್ತೀನಿ ಅಂದ್ರೆ ಶ್ರವಣ ಅಂತ ಅದು ಕೇಳೋದು ಶ್ರವಣ ಅಂದಿಲ್ಲ. ಇವುಗಳಿಂದ ನಿಶ್ಚಯ ಮಾಡ್ಬೇಕು ಅಂತಾರ ಅವರು. ಇವು 6 ಲಿಂಗಗಳು ಅದಾವಲ್ಲ, ಇವು 6 ಲಿಂಗಗಳಿಂದ ಅದ್ವೈತ ತತ್ವವನ್ನು ನಿಶ್ಚಯ ಮಾಡಿದ್ರ ಅವಾಗ ಶ್ರವಣ ಅಂತಾರ. ಹಂಗ ಯಾರು ಶ್ರವಣ ಮಾಡಿರ್ತಾರ ಅವರಿಗೆ ಮನನ ಮಾಡಕ್ ಬರ್ತದ, ಕೇಳಿದವ್ರಿಗೆ ಮನನ ಮಾಡಕ್ ಬರಲ್ಲ. ಹಿಂಗ ನಿಶ್ಚಯ ಮಾಡ್ಕೊಂಡಿರ್ಬೇಕು. ಇವುಗಳಿಂದ 6 ಲಿಂಗಗಳಿಂದ ಏನು ನಿಶ್ಚಯ ಮಾಡ್ತೀವಲ್ಲ, ಅವನಿಗೆ ಏನಾಗುತ್ತ? ಮನನ ಮಾಡಕ್ಕೆ ಬರುತ್ತದೆ.
ಇನ್ನು षटलिंग करे वेदांत वाक्य का अद्वैत ब्रह्म विषय तात्पर्य का निश्चय होवे निश्चय ಆಯ್ತಿಲ್ಲ ಅದ್ವೈತ ಆರು ಲಿಂಗಗಳ ಮುಖಾಂತರವಾಗಿ ವೇದಾಂತ ವಾಕ್ಯದ ತಾತ್ಪರ್ಯದ ನಿಶ್ಚಯ ಆಯಿತು ನಿಶ್ಚಯ ಹೋವೆ ಸೋಹಿ ಶ್ರವಣ ಕೈಯೇ ಇದಕ್ಕೇನೇನಂದ್ರೆ ಅವರು ಶ್ರವಣ ನಿಶ್ಚಯ ಆಗಬೇಕು ಅದ್ವೈತ ತತ್ವ ನಿಶ್ಚಯ ಆಗಬೇಕು ಇದರಿಂದ ಆರು ಲಿಂಗಗಳ ಮುಖಾಂತರವಾಗಿ ಅದ್ವೈತ ತತ್ವ ನಿಶ್ಚಯ ಆಯ್ತದ ಇದಕ್ಕೆ ಶ್ರವಣ ಅಂದಾರ ಶ್ರವಣ ಕೈಯೇ और वेदांत शास्त्र का अभ्यास इसका साधन है ವೇದಾಂತ ಶಾಸ್ತ್ರಕ್ಕೆ ಏನು ಅಭ್ಯಾಸ ಮಾಡ್ತೀವಲ್ಲ ಈ ಶ್ರವಣಕ್ಕೆ ಸಾಧನ ಇದು ನೋಡಿ ಅರ್ಥ ನಾವು ಅಭ್ಯಾಸ ಮಾಡೋದು ಏನು ಅಭ್ಯಾಸ ಮಾಡ್ತೀವಿ ಗುರುಮುಖದವ್ರ ಕೇಳಿ ನಾವು ಅಭ್ಯಾಸ ಮಾಡ್ತೀವಲ್ಲ ಈ ಅಭ್ಯಾಸ ಶ್ರವಣಕ್ಕೆ ಸಾಧನ ಈಗ ನಾವು ಈ ಗುರುಗಳು ಹೇಳ್ತಾರ ನಾವು ಕೇಳ್ತೀವಿ ನಾವು ಕೇಳೋದಕ್ಕೆ ಶ್ರವಣ ಅಂತೀವಿಲ್ಲ ಇದು ಅಭ್ಯಾಸ ಅಂತ ಇದು ಕೇಳೋದು ಅಭ್ಯಾಸ ಗುರುಗಳು ಹೇಳ್ತಾರಲ್ಲ ನಾವು ಮುಂದೆ ಕುಂತ್ಕೊಂಡು ಏನು ಕೇಳ್ತೀವಲ್ಲ ಕೇಳೋದು ಶ್ರವಣ ಅಲ್ಲ ಕೇಳೋದು ಇದು ಒಂದು ಅಭ್ಯಾಸ ಈ ಅಭ್ಯಾಸವೇ ಶ್ರವಣಕ್ಕೆ ಸಾಧನ ಈ ಶ್ರವಣಕ್ಕೆ ಸಾಧನ ಈ ಅಭ್ಯಾಸ ಇದು ಮಾಡಬೇಕು ಇದು ಬಿಡೋದಿಲ್ಲ ಇದನ್ನ ಮಾಡಿದ್ರೆ ಇದಕ್ಕೆ ಅದಕ್ಕೆ ಅವರು ಅದಕ್ಕಂತಾರೆ ವೇದಾಂತ ಶಾಸ್ತ್ರಕ್ಕ ಅಭ್ಯಾಸ जिसका साधन है ಅದಕ್ಕೆ ಶ್ರವಣಕ ಸಾಧನ है ಯಾತೆ ಸೋಬಿ ಶ್ರವಣಕಯ್ಯ ಆದ್ದರಿಂದ ಅಭ್ಯಾಸ ಇರೋದ್ರಿಂದ ಇದಕ್ಕೂ ನಾವು ಶ್ರವಣ ಅಂತ ಹೇಳ್ಕೊಂಬಂತೀವಿ ಇದಕ್ಕೂ ಶ್ರವಣ ಅಂದಿಲ್ಲ ಗೌಣ ರೂಪದಾಗ ಹೇಳ್ಕೊಂಬಂದು ಮುಖ್ಯ ಅಲ್ಲ ಮುಖ್ಯ ಅಂದ್ರೆ ನಿಶ್ಚಯ ಆಗ್ಬೇಕು ಆರು ಲಿಂಗಗಳಿಂದ ನಿಶ್ಚಯ ಮಾಡೋದು ಶ್ರವಣ ಅದು ಘಟಿಸ್ಬೇಕಾಗಿತ್ತು ಅಂದ್ರ ಇದು ಅಭ್ಯಾಸ ಏನದಲ್ಲ ಈ ಅಭ್ಯಾಸನೇ ಸಾಧನೆ ಇರುವುದರಿಂದ ಈ ಅಭ್ಯಾಸಕ್ಕೂ ಕೂಡ ನಾವೇನ್ ಅನ್ಕೊಂಡ್ಬಂದಿವಿ ಅಮುಖ್ಯವಾಗಿ ಗೌಣ ರೂಪದೊಳಗೆ ಇದಕ್ಕೂ ಶ್ರವಣ ಅನ್ಕೊಂತ ಬಂದ್ವಿ ಶ್ರವಣ ಕೈ ಹೇ ಇನ್ನು लिंगन का स्पष्टीकरण श्रुति षडलिंग संग्रह विषय हमने किया है ನಾನು ಬರ್ತೀನಿ ಯಾರು ಮತ್ತೆ ನಿಶ್ಚಲದಾಸ ತಿಳ್ಕೊಬೇಡ್ರಿ ನೀವು ಟಿಪ್ಪಣಿ ನಿಶ್ಚಲದಾಸದಲ್ಲ ಟಿಪ್ಪಣಿ ಪಂಡಿತ್ ಮುತ್ತಾಂಜಿಯವರದ हमने किया है ಅಂದ್ರೆ ಅವ್ರ ಅಂತಾರ ನಾನು ಈ ಶ್ರುತಿ ಷಡ್ಲಿಂಗ ಸಂಗ್ರಹ ಇವು ಆರು ಏನದವಲ್ಲ ಇವು ಆರುಗಳದ್ದು ನಾನು ಏನ್ ಮಾಡಿನಿ ಒಂದು ಗ್ರಂಥನೇ ಮಾಡಿನಿ ಎಲ್ಲಿ ವಿಚಾರ ಚಂದ್ರೋದಯದಾಗ ನಾವು 15ನೇ ಕಲ ಅಷ್ಟೇ ಅದ್ರಾಗ ವಿಚಾರ ಚಂದ್ರೋದಯ ಅಂದ್ರೆ 15 ಕಲ 15 ಯಾಕಂದ್ರೆ ಚಂದ್ರನ ಉಪಮ ಕೊಟ್ಟರ ಚಂದ್ರನ ಉಪಮ ಕೊಟ್ಟ 16ನೇ ದಿನಕ್ಕೆ ಪೂರ್ಣ ಚಂದ್ರ ಆಗಲ್ಲವ ಚಂದ್ರ ಎಷ್ಟನೇ ದಿನಕ್ಕೆ ಆಗ್ತಾನ ಬಹಳ ಮಂದಿ ಇದು ಸಂಶಯ ಬಹಳ ಇರ್ತದ ಅಭ್ಯಾಸ ಮಾಡೋರಿಗೆ ಹೇಳೋರಿಗೆ ಕೇಳೋದು ದೊಡ್ಡ ಸಂಶಯ ಇರೋದು ಏನದ ಕಲಾ ಅಂತೀವಿ ನಾವು ಒಂದೊಂದು ದಿನಕ್ಕೆ ಒಂದೊಂದು ಕಲಾ ಅಂತ ಕರಿತೀವಿ 15 ದಿನಕ್ಕೆ ಪೂರ್ಣ ಆಯ್ತು ಚಂದ್ರನ ಪೂರ್ಣ ಚಂದ್ರ 15 ದಿನಕ್ಕೆ ಅಲ್ಲಿ ಏನು ಮಾಡಿ 16 ಕಲಾ ಅಂತ ಕೊಟ್ರು 16 ಅಂತ ಕೊಟ್ರು ಅದ್ರ ದೊಡ್ಡ ಸಮಸ್ಯೆ ಹೇಳಾರಿಗೆ ಅದ ಅದಕ್ಕೆ ಅವ್ರು ಅಂದಾರ 15ನೇ ಕಲಾ ಆದ ತಕ್ಷಣ ಮಂಗಲ ಮಾಡ್ಯಾರ ನೋಡ್ಬೇಕಾರೆ ವಿಚಾರ ಚಂದ್ರ ಇದೆ ಅದನ್ನು 15 ಕಲಾ ಆದ ತಕ್ಷಣ ಮಂಗಲ ಮಾಡ್ಯಾರ ಮಂಗಲ ಆದ್ಮೇಲೆ 16ನೇ ಕಲಾ ಶ್ರುತಿ ಷಡ್ಲಿಂಗ ಸಂಗ್ರಹ ಅಂತಾರ ಆದ್ರ ಅದು ಅದಕ್ಕೆ ಸಂಬಂಧನೇ ಇಲ್ಲ ವಿಚಾರ ಚಂದ್ರೋದಯಕ್ಕೂ 16ನೇ ಕಲಕ್ಕೂ ಅದು ಶ್ರುತಿ ಷಡ್ಲಿಂಗ ಸಂಗ್ರಹಕ್ಕೂ ಸಂಬಂಧ ಇಲ್ಲ ಅದೊಂದು ಗ್ರಂಥನೇ ಬೇರೆ ಇದು ಒಂದು ಬೇರೆನೆ 15 ಕಲಾ ಮುಗಿದು ಚಂದ್ರೋದಯ ಅಲ್ಲಿ ಮುಕ್ತಾಯ ಆಯಿತು ಅಲ್ಲಿಗೆ ಮುಕ್ತಾಯ ಆಯ್ತು ಈಗ 16ನೇದು ಏನದಲ್ಲ ಅದನ್ನು ಕೂಡ ಒಂದು ಸಣ್ಣದ ಗ್ರಂಥ ಅವ್ರು ಬರ್ದದ್ದು ಪಂಡಿತ್ ಪತ್ತಾಂಜಿ ಅವ್ರು ಬರ್ದದ್ದು ದಶೋಪನಿಷತ್ತು ಮುಖ್ಯ ಅದವಲ್ಲ ಒಟ್ಟ ಜ್ಞಾನಕ್ಕೆ ಬಂದು 108 ಉಪನಿಷತ್ತುಗಳು ಅದರೊಳಗೆ ಒಂದು ದಶ ಉಪನಿಷತ್ತು ಅಂತ ಮುಖ್ಯವಾಗಿ ಗಣನೆ ಮಾಡ್ಯಾರ ಆ ದಶ ಉಪನಿಷತ್ತಿನಲ್ಲಿ ಒಂದೊಂದು ಉಪನಿಷತ್ತಿನೊಳಗೆ 6 ಲಿಂಗಗಳನ್ನು ತೋರಿಸ್ಕೊಟ್ಟಿದ್ದಾರೆ ಉಪಕ್ರಮ ಈ ಉಪನಿಷತ್ತು ಅಂತ ಈ ಉಪನಿಷತ್ತಿನ ಉಪಕ್ರಮ ಯಾವುದು ಉಪಸಂಹಾರ ಯಾವುದು ಅಭ್ಯಾಸ ಯಾವುದು ಅಪೂರ್ವತ ಯಾವುದು ಅರ್ಥವಾದ ಯಾವುದು ಉಪಪತ್ತಿ ಯಾವುದು ಹಿಂಗ ಒಂದೊಂದು ಉಪನಿಷತ್ತಿನೊಳಗೆ ಭಿನ್ನ 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 ರೀತಿಯಿಂದ ಷಡ್ಲಿಂಗಗಳನ್ನು ಹೇಳ್ಕೊಂಡು ಬಂದಾರ ಅದು ಒಂದು ಗ್ರಂಥನೇ ಅದ ಆದ್ರೆ ಅದನ್ನ ಪ್ರತ್ಯೇಕ ಪ್ರಿಂಟ್ ಮಾಡಕ್ ಆಗಲ್ಲ ಅಂತ ತಿಳ್ಕೊಂಡು ಅದು ವಿಚಾರ ಚಂದ್ರೋದಯದ ಕೂಡಿಸಿ ಪ್ರಿಂಟ್ ಮಾಡ್ಯಾರ ಹೇಳೋ ಭಾಷೆ ಗೊತ್ತಾಯ್ತಿಲ್ಲ ಮತ್ತೆ ಕೇಳೋರು ನೀವು 16ನೇದೊಂದು ಹೇಳ್ರಿ 16ನೇ ಕಲೆ ಹೇಳಲ್ಲ ಗುರುಗಳು ಅಂತ ಅಂದಿರ್ಬೇಕು ನೀವು 16ನೇ ಕಲೆ ಅದು ಹೇಳೋಲ್ರಕ ಬಿಡೋಲ್ರ ವಿಚಾರ ಚಂದ್ರದಿಂದ 15ನೇ ಕಲ ಮುಗಿದ್ದೆ ಅದು 15ನೇ ಕಲಕ್ಕೆ ಅದು ಮುಗಿತು ಅದು 16ನೇ ಕಲೆ ಅದೊಂದು ಪ್ರತ್ಯೇಕ ಒಂದು ಗ್ರಂಥನೇ ಶ್ರುತಿ ಷಡ್ಲಿಂಗ ಸಂಗ್ರಹ ಅದಕ್ಕೆ ಹೇಳ್ಯಾರ ಅಮ್ಮನೇ ಲಿಖೆ ಅಲ್ಲಿ ಶ್ರುತಿ ಷಡ್ಲಿಂಗ ವಿಚಾರ ಚಂದ್ರೋದಯದಾಗ ಏನು 16ನೇ ಕಲ ಅಂತ ಏನು ಬರ್ತೀವಲ್ಲ ಅದ್ರೊಳಗೆ ಶ್ರುತಿ ಷಡ್ಲಿಂಗ ಮಾಡಿವಲ್ಲ ಅಲ್ಲಿ ವಿಸ್ತಾರವಾಗಿರೋದು ಲಿಂಗನಕ ಸ್ಪಷ್ಟೀಕರಣ ಈ ಲಿಂಗಗಳ ಸ್ಪಷ್ಟೀಕರಣ ಯಾವ ಲಿಂಗ ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತ ಅರ್ಥವಾದ ಫಲ ಅರ್ಥವಾದ ಫಲ ಉಪಪತ್ತಿ ಅಂತ ಆರೋದವಲ್ಲ ಇವು 6 ಸ್ಪಷ್ಟವಾಗಿ ಮನೆ ಕಿಯ ಈಗ ಇನ್ ಬರ್ರಿ ಮನನದ ಮ್ಯಾಗ ಒಂದು ಟಿಪ್ಪಣಿ ಮಾಡೋದು ಮನನ ಅಂತ ಎದಕ್ಕೆ ಕರಿತಾರ ಜೀವ ಬ್ರಹ್ಮರ ಅಭೇದ ಸಾಧಕ ಭೇದ ಬಾಧಕ ಯುಕ್ತಿವಂಶೆ ಅದ್ವಿತೀಯ ಬ್ರಹ್ಮಕ ಚಿಂತನ ಮನನ ಕೈಯೇ ಅಂತ ಮನನದ ಲಕ್ಷಣವನ್ನ ಮಾಡಿದ್ರು
ಈಗ ಅದ್ರ ಮ್ಯಾಗ ಒಂದು ಟಿಪ್ಪಣಿ ಬಂದ, ಅಭೇದ ಸಾಧಕ ಅಂತ ಭೇದದ ಬಾಧಕ ಅಂತ. ಮನನ ಅಂದ್ರೆ ಏನು? ನಾವು ಜೀವ ಬ್ರಹ್ಮರ ಅಭೇದ ಸಾಧಕ, ಅಭೇದವನ್ನು ಸಿದ್ಧಿ ಮಾಡ್ತಕ್ಕಂಥ ಯುಕ್ತಿಗಳು, ಭೇದವನ್ನು ನಿರಾಕರಣೆ ಮಾಡ್ತಕ್ಕಂಥ ಯುಕ್ತಿಗಳು. ಈ ಯುಕ್ತಿಗಳಿಂದ, ಅಭೇದ ಸಾಧಕ ಭೇದ ಬಾಧಕ ಯುಕ್ತಿಗಳಿಂದ ಅದ್ವೈತ ಚಿಂತನ ಮಾಡೋದಕ್ಕೆ ಏನಂದಾರ ಅವರು? ಮನನ ಅಂತ ಕರೆದಾರ. ಅದಕ್ಕೆ ಯುಕ್ತಿಗಳಂದ್ರೆ ಯಾವುವು? ಅಭೇದ ಸಾಧಕ ಯುಕ್ತಿಗಳು ಯಾವುವು, ಭೇದ ಬಾಧಕ ಯುಕ್ತಿಗಳು ಯಾವುವು ಅಂತ ಅದಕ್ಕೊಂದು ಟಿಪ್ಪಣಿ ಕೊಟ್ರ, ಅದಕ್ಕೊಂದು ಅಭೇದ ಸಾಧಕಕ್ಕೆ ಒಂದು ಟಿಪ್ಪಣಿ ಕೊಟ್ರ, ಭೇದ ಬಾಧಕಕ್ಕೆ ಒಂದು ಟಿಪ್ಪಣಿ ಕೊಟ್ರು. 30ನೇ ಟಿಪ್ಪಣಿ ನೋಡಿ, 30 ಟಿಪ್ಪಣಿ ಸಂಖ್ಯೆ 30. ಆ ಚಂದದ ಜೀವ ಬ್ರಹ್ಮಕ್ಕೆ ಅಭೇದಕ್ಕೆ ಸಾಧಕ ಯುಕ್ತಿಯ ಹೇ. ಜೀವ ಬ್ರಹ್ಮರ ಅಭೇದ ಸಾಧಕ ಯುಕ್ತಿಗಳು ಇವು ಇರುತ್ತವೆ. ನಿಶ್ಚಲದಾಸರು ಹೇಳಿಲ್ಲ, ಆಟ ಹೇಳಿದ್ರು ಅವ್ರು ಮುಂದಕ್ಕೆ ಹೋದ್ರು. ಪಂಡಿತ್ ಪಿತಾಮಜಿಯವರು ಅವ್ರು ಸ್ಪಷ್ಟವಾಗಿ ನಿರೂಪಣೆ ಮಾಡಕತ್ತಾರೆ ನೋಡಿ. ಒಂದೇದು ಜೀವ ಹೇ ಸೋ ಬ್ರಹ್ಮಸೆ ಅಭಿನ್ನ ಹೇ. ಜೀವ ಅದನಲ್ಲ, ಅದನ್ನ ಇಲ್ರಿ ಮತ್ತೆ ಎಲ್ಲದಾಗ ಅದನ್ನ ಇಲ್ಲಾಂದ್ರೆ ಏನಾಗ್ತದ? ಮುಕ್ತಾಯ ಆಗ್ತದೆ, ಅದು ಅದ್ರ ಚಲೋ ಆಗ್ತದೆ. ಹೇಳ್ತಾನೆ ಜೀವ ಅದನಿಲ್ಲ, ಆ ಜೀವ ಅದನ್ನಲ್ಲ, ಬ್ರಹ್ಮಸೆ ಅಭಿನ್ನ ಹೇ. ಜೀವ ಬ್ರಹ್ಮನೊಡನೆ ಅಭಿನ್ನವಾಗಿದ್ದಾನೆ. ಅದಕ್ಕೆ ಬ್ರಾಕೆಟ್ ಹಾಕೋರಿ ಪ್ರತಿಜ್ಞಾ ವಾಕ್ಯ ಅಂತ ಕರಿತಾರ. ಅದಕ್ಕೆ ಜೀವ ಏನಿರ್ತಾನ ಅವ ಬ್ರಹ್ಮನೊಡನೆ ಅಭೇದವಾಗಿದ್ದಾನೆ. ಇದು ಪ್ರತಿಜ್ಞಾ ವಾಕ್ಯ. ಅನುಮಾನ ಪ್ರಮಾಣದಾಗ ಹೇಳ್ತಾರೆ. ಸಚ್ಚಿದಾನಂದ ರೂಪನತೆ ಹೆಂಗ್ ಹೇಳ್ತೀರಿ ನೀವು? ಜೀವ ಹೆಂಗ್ ಬ್ರಹ್ಮ ಹಾಕನ್ರಿ ಹೇಳಕತ್ರ ಪ್ರತಿಜ್ಞಾ ವಾಕ್ಯದ್ರಾಗ ಜೀವ ಬ್ರಹ್ಮನೊಡನೆ ಅಭೇದನೆ ಇದ್ದಾನೆ. ಅಲ್ರಿ ಜೀವ ಹೆಂಗ್ ಬ್ರಹ್ಮ ಹಾಕನ್ರಿ ಅಂತಂದು, ಈ ಜೀವ ಅದನ ಈಟ್ ಅದನ, ಬ್ರಹ್ಮ ಅದನ ವಿಶಾಲ ಅದನ, ಇದು ಅದನ ಅಂತಾರ. ಅವ್ರಿಗೆ ಜೀವ ಹೆಂಗ್ ಬ್ರಹ್ಮ ಹಾಕನ ಅಂದ್ರ ಅವ್ರಿಗೆ ಕಾರಣ ಹೇಳ್ತಾರ. ಅವ್ರು ಕಾರಣ ಏನು? ಸಚ್ಚಿದಾನಂದ ರೂಪ ಹೋನೇತೆ. ಜೀವನ ಸ್ವರೂಪನು ಕೂಡ ಜೀವ ಅಲ್ಲನ ಹೇಳೋದು, ಜೀವನ ಸ್ವರೂಪ. ಜೀವನ ಸ್ವರೂಪ ನಿಜ ರೂಪ ಬೇರೆ, ಇವು ಆರೋಪ ಮಾಡ್ಕೊಂಡದ್ದು ಬೇರೆ. ಜೀವನ ಸ್ವರೂಪದ ನಿಜ ರೂಪ, ಜೀವನ ನಿಜ ಸ್ವರೂಪ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿರುತ್ತದೆ. ಜೀವನ ನಿಜ ಸ್ವರೂಪ, ಜೀವ ಅಲ್ಲ, ಜೀವನ ನಿಜವಾದಂತ ಸ್ವರೂಪ ಸತ್ತು ಚಿತ್ತು ಆನಂದ ರೂಪ. ಯಾವುದು ಸತ್ತು ಚಿತ್ತು ಆನಂದ ರೂಪವಾಗಿರುತ್ತದೆಯೋ ಅದು ಬ್ರಹ್ಮದೊಡನೆ ಅಭೇದನೆ ಇರುತ್ತದೆ. ವ್ಯಾಪ್ತಿ ಅನ್ನು ಯಾವುದು ಸತ್ತು ಯಾವ್ದು ಹಾಕಿರೋದಕ್ಕ, ಯಾವುದು ಸತ್ತು ಚಿತ್ತು ಆನಂದ ರೂಪವಾಗಿರುತ್ತದೆಯೋ ಅದು ಬ್ರಹ್ಮನೊಡನೆ ಅಭೇದವಾಗಿರುತ್ತದೆ. ಹೇಗೆಂದರೆ ಈಶ್ವರನಂತೆ ಹೇಳ್ತಾರೆ. ಈಶ್ವರ ಚೇತನಕ್ಕೆ ನ್ಯಾಹಿ. ಉದಾಹರಣೆ ಹೇಳ್ತಾರೆ, ಜೀವ ಬ್ರಹ್ಮನೊಡನೆ ಅಭೇದವಾಗಿದ್ದಾನೆ. ಪ್ರತಿಜ್ಞಾ ವಾಕ್ಯ ಹೆಂಗ್ ಹೇಳ್ತೀರಿ ಅಂದ್ರೆ ಸಚ್ಚಿದಾನಂದ ರೂಪ ಹೋನೈತೆ. ಹೇತುವಾಕ್ಯ ಬ್ರಾಕೆಟ್ ಹಾಕೋಬೇಕಂದ್ರೆ ಹೇತುವಾಕ್ಯ. ಅದು ಕಾರಣ ಲಿಂಗ ಅಂತೀವಲ್ಲ, ಬಗೆ ನೋಡಿದ್ರು ಬಗೆ ಇದ್ದಂಗೆ. ಅದು ಸಚ್ಚಿದಾನಂದ ರೂಪ ಇರುವುದರಿಂದ ಹೆಂಗ ದೃಷ್ಟಾಂತ? ಈಶ್ವರಕ್ಕೆ ನ್ಯಾಯ. ಈಶ್ವರ ಹೆಂಗದನ? ಈಶ್ವರ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣನಾಗಿರೋದ್ರಿಂದ ಈಶ್ವರ ಹೆಂಗ ಬ್ರಹ್ಮರೂಪನೋ ಹಂಗ ಜೀವನ ಸ್ವರೂಪನು ಕೂಡ ಸತ್ತು ಚಿತ್ತು ಆನಂದ ರೂಪವಾಗಿರೋದ್ರಿಂದ ಈ ಜೀವನು ಕೂಡ ಬ್ರಹ್ಮ ಸ್ವರೂಪನೇ ಇರುತ್ತಾನೆ. ಇದು ಅನ್ವಯ ದೃಷ್ಟಾಂತ. ಈಶ್ವರ ಚೇತನಕ್ಕೆ ನ್ಯಾಯ ಅನ್ನೋದೇನದ? ಇದು ಅನ್ವಯ ದೃಷ್ಟಾಂತ. ಇನ್ನೊಂದು ವ್ಯತಿರೇಕವಾದಂತ ದೃಷ್ಟಾಂತ ಕೊಡ್ತಾರೆ, ವಿರುದ್ಧ ದೃಷ್ಟಾಂತವನ್ನು ಕೊಡ್ತಾರೆ. ಹೆಂಗ್ ಹೇಳ್ತಾರೆ ನೋಡ್ರಿ. ಹೆಂಗ? ईश्वर चेतन की नहीं, जो सच्चिदानंद रूप नहीं सो ब्रह्म से अभी नहीं. जैसे घटा है, ಯಾವುದು ಸಚ್ಚಿದಾನಂದ ರೂಪ ಇಲ್ಲವೋ ಅದು ಬ್ರಹ್ಮನೊಡನೆ ಅಭೇದವಾಗುವುದಿಲ್ಲ. ಯಾವುದು ಸಚ್ಚಿದಾನಂದ ರೂಪ ಇಲ್ಲ, ಯಾವುದರಲ್ಲಿ ಸತ್ತಿಲ್ಲ, ಸತ್ತನಲ್ಲ ಚಿತ್ತಲ್ಲ, ಅದು ನಿತ್ಯ ಯಾವುದಲ್ಲ ಸಚ್ಚಿದಾನಂದ ರೂಪ ಇಲ್ಲವೋ ಅದು ಬ್ರಹ್ಮನೊಡನೆ ಅಭೇದ ಇರುವುದನ್ನೇ ಇಲ್ಲ. ಜೈಸೆ ಘಟ, ಒಂದು ಘಟ ಅದ, ಗಡಿಗೆ ಸತ್ತದ ಏನು? ಗಡಿಗೆ ಸತ್ತದ ಅದೇನದ? ಯಾವ್ದು ಹೇಳ್ತೀರಿ? ಅದು ನೀವೇ ಇವರು ಜಡ ಅಂತಾರ, ನೀವು ಒಬ್ರು ಅಸತ್ ಅಂತೀರಿ. ಈಗ ಒಂದು ಗಡಿಗೆ ಸತ್ತದ ಏನಲ್ವ? ಸತ್ತದನ ಸತ್ತ ಹೋದಲ್ವ? ಸತ್ತಲ್ಲ. ಮತ್ತೆ ಸತ್ತಲ್ಲ ಅಂದ್ರೆ ಏನದ? ನೀವೇನಂತೀರಿ? ಅಪೋರಂತರ ಅಸತ್ ಅಂದ. ನೀವೇನಂತೀರಿ? ಗಡಿಗೆ ಏನು? ನೀವು ಎಲ್ಲರ ಕಡೆ ಅಸತ್ ಅಲ್ರಿ? ನೀವೆಲ್ಲರೂ ಅಸತ್ ಅಂತಿರಲ್ಲ, ನೀವು ಅಸತ್ ಅಂತಿರಲ್ಲ. ನೀವು ಗಡಿಗೆ ನಿಮ್ಗೆ ಹೇಳ್ತೀನಿ, ಗಡಿಗೆ ಸತ್ತ ಅಲ್ಲ ಅಂದ್ರೆ ನೀವು
ನೀವು ಗಡಿಗೆ ಸತ್ತ ಅಲ್ಲ ಅಂದ್ರೆ ಏನದ? ನೀವೆಲ್ಲರೂ ಹೇಳಕೈತ್ರಿ ಅಸತ್ ಅದ ಅನ್ನಕೈತ್ರ. ಇಲ್ಲ, ಅಸತ್ ಅಲ್ಲ, ಮಿಥ್ಯೆ ಇರುತ್ತದೆ. ಗಡಿಗೆ ಅಸತ್ ಅಲ್ಲ. ಸತ್ತಾಸ್ಫೂರ್ತಿ ರೈತಕ್ಕೂ ಅಸತ್ ಕೈ ಲಕ್ಷಣ ಮಾಡಿ ನಾವು ಇರುವಿಕೆ ಇರ್ಬಾರ್ದು, ತೋರಿಕೆ ಇರಬಾರ್ದು. ಯಾವುದಕ್ಕೆ ಇರುವಿಕೆ ತೋರಿಕೆ ಇಲ್ಲವೋ ಅದಕ್ಕೆ ಅಸತ್ ಅಂದಿ ನಾವು. ಇದಕ್ಕೇನು ತೋರಿಕೆ ಇಲ್ಲ, ನನ್ನ ಗಡಿಗೆ ಇರುವಿಕೆ ಇಲ್ಲ ಅಂದ್ರೆ ಪರವಾಗಿಲ್ಲ. ತೋರಕೈತದಿಲ್ಲ, ನೀರು ತರಕೈತಿರೇ ಇಲ್ಲ, ಉಪಯೋಗ ಮಾಡಕೈತಿರೇ ಇಲ್ಲ, ಮತ್ತೇನದ ಇದು? ಮಿಥ್ಯೆ ಇರುತ್ತದೆ. ಅದಕ್ಕೆ ನಾವು ಕೇಳಿದ ಕೇಳೋದು ಅವಶ್ಯಕತೆ ಇಲ್ಲ. ಕರೆ ಸುಮ್ಮ ಮುದ್ಕೊಂತ ಹೋಗ್ಬೋದಾಗಿತ್ತು. ಒಂದೇ ಪತ್ರ ನಂಗ ಅಸತ್ ಇದು ಗಡಿಗೆ ಅಸತ್ ಹಂಗದ ಇಲ್ಲವೇ ಇಲ್ಲ. ಆ ಗಡಿಗಿನಲ್ಲಿ ಸತ್ತಿಲ್ಲ. ಗಡಿಗೆ ಚಿತ್ತ ಏನು ಅಲ್ಲ, ಮತ್ತೇನದ? ಜಡ ಇರುತ್ತದೆ. ಗಡಿಗೆ ಏನದ? ಜಡ ಇರುತ್ತದೆ. ಗಡಿಗೆ ಆನಂದ ರೂಪ ಏನು ಇಲ್ಲ, ಮತ್ತೇನಿರುತ್ತದೆ? ಗಡಿಗೆ ಆನಂದದ ಏನು? ಆನಂದ ಇಲ್ಲ. ಆನಂದ ಇಲ್ಲ, ಆನಂದದ. ಅದಕ್ಕೆ ನೀವೇನಂದ್ರೆ ನೀವು ಅಸ್ಥಿ ಬಾಚಿ ಇಟ್ಕೊಳಕ್ ಹೋಗ್ಬೇಡ್ರಿ. ಬ್ರಹ್ಮರೂಪ ಅದು ಗಡಿಗಿದಲ್ಲ, ಅದು ಇಟ್ಕೋಬೇಡ್ರಿ ನೀವು. ಅಲ್ಲಿ ಇಟ್ಕೊಂಡು ನೀವು ಸಂಶಯ ಇಟ್ಕೊಳಕೈತೆ, ಹಂಗೆ ಇಟ್ಕೋಬೇಡ್ರಿ ನೀವು. ಈ ಸುಮ್ಮನೆ ಇದು ಹೇಳಿ ನೀವು ಆನಂದ ಅಲ್ಲ. ಯಾಕ ಗಡಿಗೆ ಹೊಡಿತಂದ್ರೆ ಆನಂದ ಆಗ್ತದೆ? 100-200 ರೂಪಾಯಿ 200 ರೂಪಾಯಿ ಕೊಟ್ಟು ತಂದಿರ್ತೀರಿ, ಪಟ್ಟನ ಹಿಡಿದು ಮಾಡ್ದೋಯ್ತು, ಇರತ್ತಿನ ಮಾಡ್ದೋಯ್ತಲ್ಲ. ಆ ಖುಷಿ ಐತೆ, ನಿಮ್ಗೆ ಭಾಳ ಸಂತೋಷ ಐತೆ. ದುಃಖ ರೂಪ ಅದ. ಯಾವುದು ದೃಶ್ಯ ಅದ, ಅದು ದೃಶ್ಯ ಕೊಡ್ತದೆ, ದುಃಖ ಅದ, ದುಃಖ ರೂಪ ಅದು. ಗಡಿ ಒಳಗೆ ಆನಂದನೂ ಕೊಡಲ್ಲ. ಗಡಿಗೆ ನಿತ್ಯನು ನಿತ್ಯ ಅಲ್ಲ. ಯಾಕಂದ್ರೆ ನಾಲ್ಕು ಅಭಾವ ಅದ ಇದ್ರೊಳಗ. 4 ಅಭಾವ ಅದ ಇದ್ರಾಗ. ಊಟಕ್ಕಿನ ಮೊದಲು ಪ್ರಾಗಭವಿತ್ತು, ನಾಶ ಆದ್ಮೇಲೆ ಪ್ರಧ್ವಂಸ ಇರ್ತದ, ಒಂದ್ರಾಗ ಒಂದಿರಂಗಿಲ್ಲ, ಅನನ್ಯ ಅಭಾವ ಅದ. ಮಣ್ಣಾಗ 3 ಕಾಲದಾಗಿಲ್ಲ, ಪಾರಮಾರ್ಥಿಕ ಸತ್ತದಿಂದ. ಮಣ್ಣೊಳಗೆ ಪಾರಮಾರ್ಥಿಕ ಸತ್ತದ ಗಡಿಗೆ ಅದಾನ 3 ಕಾಲದಾಗಿಲ್ಲ. ಆದ್ದರಿಂದ ಅತ್ಯಂತ ಅಭಾವ. ಮತ್ತೆ ಇದು ನಿತ್ಯ ಆಗ್ತದೇನು? ಆಗಲ್ಲ. ಪೂರ್ಣ ಅದನ್ನು ಮೊದಲೇ ಇಲ್ಲ, ಪರೀಕ್ಷೆ ಅಂದಮೇಲೆ ಯಾವುದು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಇಲ್ಲವೋ ಅದು ಬ್ರಹ್ಮನೊಡನೆ ಅಭೇದ ಆಗುವುದಿಲ್ಲ. ಯಾವುದು ಸಚ್ಚಿದಾನಂದ ರೂಪವಾಗಿರುತ್ತದೆಯೋ ಅದು ಬ್ರಹ್ಮನೊಡನೆ ಅಭೇದವಾಗುತ್ತದೆ. ಹೇಗೆಂದರೆ ಈಶ್ವರ ಚೇತನದಂತೆ. ಜೀವ ಸಿದ್ಧಾಂತ ಇಲ್ಲಿ ಈಶ್ವರ ದೃಷ್ಟಾಂತ. ಹೆಂಗದ? ಈಶ್ವರ ದೃಷ್ಟಾಂತ, ಜೀವ ಸಿದ್ಧಾಂತ. ಈಶ್ವರ ಸಚ್ಚಿದಾನಂದ ರೂಪ ಇರೋದ್ರಿಂದ ಬ್ರಹ್ಮನೊಡನೆ ಅಭೇದವಾಗಿದ್ದಾನೆ. ಆದ್ದರಿಂದ ಜೀವನು ಕೂಡ ಸಚ್ಚಿದಾನಂದ ರೂಪ ಇರೋದ್ರಿಂದ ಬ್ರಹ್ಮನೊಡನೆ ಅಭೇದವಾಗಿದ್ದಾನೆ. ಜಾತೆ ಯಹ ಜೀವ ಐಸಾ ನಹಿ, ಯಾತೆ ಬ್ರಹ್ಮ ಸೆ ಭಿನ್ನ ಭಿ ನಹಿ. ಅದಕ್ಕೆ ಯಾತೆ ಆದರೆ ಜಾತಿ ಯಾವ ಕಾರಣದಿಂದ? ಯಹ ಜೀವ ಐಸಾ ನಹಿ, ಜೀವ ಐಸಾ ನಹಿ, ಘಟದಂತೆ ಅಲ್ಲ. ಬರ್ಕೋಬೇಕು, ಘಟದಂತೆ ಅಲ್ಲ, ಜೀವ ಘಟದಂತೆ ಅಲ್ಲ. ಯಾಕೆ? ಬ್ರಹ್ಮಸೆ ಭಿನ್ನ ಭಿ ನಹಿ, ಬ್ರಹ್ಮಕ್ಕಿಂತ ಭಿನ್ನ ಇಲ್ಲ. ಘಟ ಸಚ್ಚಿದಾನಂದ ರೂಪ ಇಲ್ಲ, ಬ್ರಹ್ಮಕ್ಕಿಂತಲೂ ಬೇರೆ ಅದ. ಆದ್ರೆ ಜೀವ ಹಂಗ ಸಚ್ಚಿದಾನಂದ ರೂಪ ಅದನ, ಬ್ರಹ್ಮಕ್ಕಿಂತಲೂ ಭಿನ್ನ ಜೀವ ಇಲ್ಲವೇ ಇಲ್ಲ. ಕಿಂತು ಅಭಿನ್ನ ಹೇ. ಜೀವ ಹೆಂಗದನವ? ಜೀವ ಬ್ರಹ್ಮನೋಡ ಅಭೇದ ಅದನೇನ್ರಿ? ಅಭೇದನ. ಹೆಂಗ್ ಹೇಳ್ತೀರಿ ನೀವು ಅಭೇದ ಅಂತ? ಅದೇ ಕಾರಣ ಇಡಬೇಕು ನೀವು. ಸಚ್ಚಿದಾನಂದ ರೂಪ ಇರುವುದರಿಂದ ಬ್ರಹ್ಮನೋಡ ಅಭೇದ. ಇಸ್ ಅನುಮಾನ ಸೆ, ಈ ಅನುಮಾನದಲ್ಲಿ ಪಕ್ಷ ಸಾಧ್ಯ ಹೇತು ದೃಷ್ಟಾಂತವೆಲ್ಲ ಹೇಳ್ತಾರೆ. ಸಮಯ ಆಗ್ಯದ. ಪುನಃ ಮತ್ತೆ ನಾಳೆ